ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ನಮ್ಮ ದೇಶದಲ್ಲಿ ಇದ್ರೆ ನಾನು ಕನಸ್ಕೊಂಡೆ ನನ್ನ ಮಕ್ಕಳು ಅದನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಅನ್ಎಂಪ್ಲಾಯ್ಮೆಂಟ್ಗೆ ಮೇನ್ ರೀಸನ್ ಏನು? ಎಂಪ್ಲಾಯಬಿಲಿಟಿ ಇಲ್ಲ. ಒಬ್ಬ IAS ಆಗಬೇಕು ಅಂದ್ರೆ ಆಪ್ಟಿಟ್ಯೂಡ್ ಕಮ್ಯುನಿಕೇಶನ್ ಎಕ್ಸಿಕ್ಯೂಷನ್ ಆ ಲೆವೆಲ್ ಅಲ್ಲಿ ಇರಬೇಕು. ಇಫ್ ಯು ಆರ್ ಸ್ಪೀಕಿಂಗ್ ಪರ್ಟಿಕ್ಯುಲರ್ಲಿ ಆನ್ IAS, ಇಟ್ ಈಸ್ 1 or 2 ಔಟ್ ಆಫ್ ಲ್ಯಾಕ್. 30 ಲಕ್ಷ ಜನ ಅವರು 5 ರಿಂದ 6 ಲಕ್ಷ ಖರ್ಚು ಮಾಡಿಕೊಂಡು 8 ರಿಂದ 10 ವರ್ಷ ಓದ್ತಾರೆ ಮೇಡಮ್. ಎಲ್ಲರೂ ವಿರಾಟ್ ಕೊಹ್ಲಿ ಆಗಕ್ಕಾಗಲ್ವೋ? ಎಲ್ಲರೂ IAS ಆಗಕ್ಕಾಗಲ್ಲ. ನಮಸ್ಕಾರ, ದ ರಿಪೋರ್ಟರ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ರಕ್ಷಾ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಇವರು ಇಬ್ಬರು ಮುಖ್ಯಮಂತ್ರಿಗಳ ಜೊತೆ ಬಹಳ ಹತ್ತಿರದಿಂದ ಕೆಲಸ ಮಾಡಿರುವಂತವರು, ಜೊತೆಗೆ ಹಲವು ಮಾಧ್ಯಮಗಳಲ್ಲಿ ಉನ್ನತ ಹುದ್ದೆಯಲ್ಲಿದ್ದವರು, ಮಾಜಿ KAS ಅಧಿಕಾರಿ ಕೂಡ ಹೌದು. ಇದೆಲ್ಲದರ ಜೊತೆಗೆ ಅವರು ಒಂದು ದೊಡ್ಡ ಕನಸನ್ನ ಕಟ್ಕೊಂಡು ಒಂದು ಸಂಸ್ಥೆನ ಮಾಡಿದ್ದಾರೆ. ಆ ಸಂಸ್ಥೆ ಬಗ್ಗೆ ನಾನು ಅವ್ರ ಹತ್ರನೇ ಕೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ನಮ್ಮಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ನಾನು IAS ಆಫೀಸರ್ ಆಗ್ಬೇಕು ಅಥವಾ KAS ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ. ಎಲ್ಲರ ಆಸೆನೂ ಕೂಡ ನೆರವೇರೋದಿಲ್ಲ. ಕೆಲವರು ಕನಸಾಗಿ ಉಳಿದು ಬಿಡುತ್ತೆ. ಯಾಕೆ ಹಾಗಾಗತ್ತೆ? ಅಥವಾ ಇನ್ನು ಕೆಲವರು ಬಹಳ ಈಸಿಯಾಗಿ ಫಸ್ಟ್ ಅಟೆಂಪ್ಟ್ ಅಲ್ಲಿ ಅದನ್ನ ಕ್ರ್ಯಾಕ್ ಮಾಡ್ತಾರೆ. ಸೊ ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಮಂಜುನಾಥ್ ಸರ್ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ನಾನು ಹೇಳ್ತಾ ಇದ್ದೆ, ಬಹಳಷ್ಟು ಜನಕ್ಕೆ ನಾನು DC ಆಗ್ಬೇಕು, IPS ಆಗ್ಬೇಕು ಅನ್ನೋ ಆಸೆ ಇರುತ್ತೆ. ಇನ್ಫ್ಯಾಕ್ಟ್ ಪೇರೆಂಟ್ಸ್ಗೂ ಅಷ್ಟೇ. ಈಗ ನನ್ನ ಮಗ ಅಥವಾ ಮಗಳು ಉನ್ನತ ಹುದ್ದೆಗೆ ಹೋಗ್ಬೇಕು ಅಂತ ಇರುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಎಷ್ಟೇ ಎಫರ್ಟ್ ಹಾಕಿದ್ರು, ನಾವು ಎಷ್ಟೇ ಓದಿದ್ರು ಅಥವಾ ನಮ್ಮ ಹತ್ರ ದುಡ್ಡಿದ್ದು ದೊಡ್ಡ ದೊಡ್ಡ ಕೋಚಿಂಗ್ ಸೆಂಟರ್ಗಳಲ್ಲಿ ನಾವು ಅದನ್ನ ಕಲಿತ್ರೂ ಕೂಡ ಇದು ಸಾಧ್ಯ ಆಗೋದಿಲ್ಲ. ಬಟ್ ಯಾಕೆ ಈ ತರ ಆಗ್ತಿದೆ? ರೀಸನ್ ಏನಂದ್ರೆ ಎವರಿವನ್ ಇಸ್ ನಾಟ್ ಕೇಪಬಲ್ ಆಫ್ ಡೂಯಿಂಗ್ ಎವ್ರಿಥಿಂಗ್. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ನಮ್ಮ ದೇಶದಲ್ಲಿ ಅಂದ್ರೆ, ನಾನು ಕನಸ್ಕೊಂಡೆ ನನ್ನ ಮಕ್ಕಳು ಅದನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಮೊದಲನೇದಾಗಿ ನಾನು ಈಗ ಕಣ್ಣು ಮೂಗು ಬಾಯಿ ಅದು ಕೂಡ ಹೇಗೆ ವಿಭಿನ್ನವೋ ಹಾಗೆ ನಮ್ಮೊಳಗಿರೋ ಗುಣ ಸಾಮರ್ಥ್ಯಗಳು ಅದು ಕೂಡ ಅಷ್ಟೇ ವಿಭಿನ್ನ. ಸೊ ಫಸ್ಟ್ ಪ್ರಾಬ್ಲಮ್ ಏನಾಗಿದೆ ಇಂಡಿಯಾದಲ್ಲಿ ಅಂದರೆ, ಈಗ ವಿವೇಕಾನಂದರು ಹೇಳಿದ್ರು, ಮ್ಯಾನ್ ಇಸ್ ದ ಸ್ಕಲ್ಪ್ಟರ್ ಆಫ್ ಹಿಸ್ ಓನ್ ಡೆಸ್ಟಿನಿ. ಮಾನವ ತನ್ನ ಏಳಿಗೆಗೆ ತಾನೇ ಶಿಲ್ಪಿ. ಸೊ ತಾನು ಶಿಲ್ಪಿ ಆಗಬೇಕು ಅಂದರೆ ಒಳಗಡೆ ಅವ್ನಿಗೆ ಏನಿದೆ ಅನ್ನೋದು ಫಸ್ಟ್ ಅವನು ಗೊತ್ತಿರಬೇಕು. ಆಗ ಮಾತ್ರ ಅವನು ಶಿಲೆ ಆಗಬಲ್ಲ, ಶಿಲ್ಪಿಯಾಗಿ ಕೆಲಸ ಮಾಡಬಲ್ಲ. ಪ್ರಾಬ್ಲಮ್ ಏನಾಗಿದೆ, ನಾಟ್ ಓನ್ಲಿ ಇನ್ ಇಂಡಿಯಾ, ವೆನ್ ವಿ ವರ್ ಟಾಕಿಂಗ್ ಅಬೌಟ್ ಒಬ್ಬ ಇಂಡಿಯನ್ ಪೇರೆಂಟು ಏನು ಒತ್ತಡದಲ್ಲಿದ್ದಾನೆ ಮತ್ತು ಚೈಲ್ಡ್ ಯಾಕೆ ಕ್ಲೂಲೆಸ್ ಆಗಿದ್ದಾನೆ ಅಂತ ನಾವು ಐಡೆಂಟಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅನ್ಎಂಪ್ಲಾಯ್ಮೆಂಟ್ಗೆ ಮೈನ್ ರೀಸನ್ ಏನು? ಎಂಪ್ಲಾಯಬಿಲಿಟಿ ಇಲ್ಲ. ಅವ್ನಿಗೆ ಎಬಿಲಿಟಿ ಗ್ಯಾಪ್ಸ್ ಏನಿದೆ ಅದು ಯಾತಕ್ಕೆ ಅಂತ ನಾವು ಇನ್ವೆನ್ಷನ್ ಮಾಡೋಕ್ಕೆ ಹೊರಟಾಗ ಬಟ್ ನಮ್ಗೆ ಅರ್ಥ ಆಗಿದೆ ಏನು ಅಂದರೆ, ಫಸ್ಟು ಒಂದು ಪೊಟೆನ್ಷಿಯಲ್ ಏನು, ಆ ಪೊಟೆನ್ಷಿಯಲ್ನ ನಾವು ಒಂದು ಫ್ರೇಮ್ ವರ್ಕಲ್ಲಿ ತರಬೇಕಿತ್ತು. IAS ಮಾಡಬೇಕು ಅಂದರೆ ಒಂದು, ಈಗ ಅದನ್ನೇ ನಾವು ಈ ACE64 ಅಂತ ಒಂದು ಫಾರ್ಮುಲಾ ಮಾಡಿದ್ದೀವಿ. ಆಪ್ಟಿಟ್ಯೂಡ್ ಕಮ್ಯುನಿಕೇಶನ್ ಎಕ್ಸಿಕ್ಯೂಷನ್ ಅನ್ನೋದು ಒಂದು ಪ್ಯಾರಾಮೀಟರು. ಆ ಒಂದು ಹ್ಯೂಮನ್ ಫೌಂಡೇಶನ್ ಆ್ಯಂಡ್ ಪ್ರೋಗ್ರೆಸ್ಗೆ ಪೊಟೆನ್ಷಿಯಲ್ ಏನಂತೀವಿ, ಆ ಫೌಂಡೇಶನ್ಗೆ ನಾವು ಇದನ್ನು ತಂದು ಅದ್ರ ಒಳಗಡೆ ನಾವು ಎಬಿಲಿಟೀಸ್ ಬೇಕೀಗ ಕಣ್ಣು ಮೂಗು ಬಾಯಿ ಕೈ ಕಾಲು ಎಲ್ಲಾದರೂ ಪೂರ್ಣ ಮನುಷ್ಯ ಅಂತ ಕರೀತಾರೆ. ಹಾಗೆ ನಮ್ಮ ಸಾಮರ್ಥ್ಯ ಮಟ್ಟಗಳು ಕೂಡ 64 ಬೇರೆ ಬೇರೆ ಎಸೆನ್ಷಿಯಲ್ ಗ್ರೋತ್ ಎಬಿಲಿಟೀಸ್ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡೋದು. ದಿಸ್ ಇಸ್ ವಾಟ್ ಹ್ಯಾಸ್ ಬಿನ್ ಕಾಪಿರೈಟೆಡ್ ಆಸ್ ACE64 ಎಸೆನ್ಷಿಯಲ್ ಗ್ರೋತ್ ಎಬಿಲಿಟೀಸ್ ಫ್ರೇಮ್ವರ್ಕ್ ಅಂತ. ಇದ್ರ ಪ್ರಕಾರ ಒಬ್ಬ IAS ಆಗಬೇಕು ಅಂದರೆ ಆಪ್ಟಿಟ್ಯೂಡ್ ಕಮ್ಯುನಿಕೇಶನ್ ಎಕ್ಸಿಕ್ಯೂಷನ್ ಆ ಲೆವೆಲ್ ಅಲ್ಲಿ ಇರಬೇಕು. ಎಲ್ಲರೂ ಬ್ಯಾಟಿಂಗ್ ಆಡ್ತಾರೆ, ಬಟ್ ಎಲ್ಲರೂ ವಿರಾಟ್ ಕೊಹ್ಲಿ ಯಾಕಾಗಲ್ಲ? ಬಿಕಾಸ್ ಇಟ್ ಈಸ್ ನಾಟ್ ಜಸ್ಟ್ ದ ಕೋಚ್. ಇಟ್ ಈಸ್ ಸಮಟೈಮ್ಸ್ ಇಟ್ ಈಸ್ ಇನ್ಬೋರ್ನ್, ಸಮಟೈಮ್ಸ್ ಇಟ್ ಈಸ್ ಇವಾಲ್ವ್ಡ್. ಈ ಕಾನ್ಶಿಯಸ್ ಆಗಿ ಏನು ಎಫರ್ಟ್ ಮಾಡ್ತೀಯಾ ಆಟಿಟ್ಯೂಡ್. ಈಗ ಉದಾಹರಣೆಗೆ ವಿರಾಟ್ ಕೊಹ್ಲಿ ಒಂದು ಹಂತದಲ್ಲಿ ತುಂಬಾ ಬಟರ್ ಚಿಕನ್ ತಿಂತಾ ಇದ್ರು. ಅವ್ರು ಫಿಟ್ ಆಗಬೇಕು ಅನ್ನೋ ಕಾರಣಕ್ಕೆ ಬಟರ್ ಚಿಕನ್ ಬಿಟ್ರು. ಅದು ಕಾನ್ಶಿಯಸ್ ಡಿಸಿಷನ್. ಬಟ್ ವಿರಾಟ್ ಕೊಹ್ಲಿಗೆ ಕೆಲವು ನೇಚರ್ ಏನಿದೆ, ಕೆಲವು ವೆಯ್ಟ್ ಇರ್ಬೋದು, ಹೇಗೆ ದೈವದತ್ವವಾಗಿ ಬಂತು ಹಾಗೆ ಒಳಗಡೆ ಕೆಲವು ಗುಣ ಸಾಮರ್ಥ್ಯಗಳು ಇರ್ತವೆ. ಹಾಗೇನೆ ಹೇಗೆ ಎಲ್ಲರೂ ವಿರಾಟ್ ಕೊಹ್ಲಿ ಆಗಕ್ಕಾಗಲ್ವೋ, ಎಲ್ಲರೂ IAS ಆಗಕ್ಕಾಗಲ್ಲ. ಕರೆಕ್ಟ್, ಎಕ್ಸಾಕ್ಟ್ಲಿ ಸರ್. ನಾನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಈಗ ನಾವೆಲ್ಲ ಚಿಕ್ಕವರಿದ್ದಾಗ ಒಂದು ಸ್ಲಾಮ್ ಬುಕ್ ಅಂತ ಬರ್ತಿತ್ತು. ಅದರಲ್ಲಿ ಡ್ರೀಮ್ ಜಾಬ್ ಮತ್ತೆ ಆಕ್ಯುಪೇಷನ್ ಅಂತೆಲ್ಲ ಇದ್ದಾಗ ನಾವು ಫಿಲ್ ಮಾಡ್ತಿದ್ವಿ. ಕೆಲವರು ನಾನು ಡಾಕ್ಟರ್ ಅಂತ ಬರೀತಿದ್ರು ನನ್ನ ಫ್ರೆಂಡ್ಸ್, ಕೆಲವರು IAS ಆಗ್ಬೇಕು ಅಂತ. ಸೊ ನಾನು ಕೂಡ IAS ಅಂತಾನೆ ಬರ್ದಿದ್ದೆ. ಇನ್ಫ್ಯಾಕ್ಟ್ ಆಗ ಒಂದು ಇಂಟ್ರೆಸ್ಟ್ ಇರುತ್ತೆ ನಮ್ಗೆ. ಬಟ್ ಬೆಳೀತಾ ಎಲ್ಲೋ ಒಂದ್ ಕಡೆ ನಾವು ಅದನ್ನ ಸೀರಿಯಸ್ ಆಗಿ ತಗೊಳ್ದೆ ಅಥವಾ ಬೇರೆ ಯಾವುದೋ ಒಂದು ಪ್ರೊಫೆಷನ್ ಕಡೆ ಅಟ್ರಾಕ್ಟ್ ಆಗ್ಬಿಡ್ತೀವಿ. ಇದು ಯಾಕಾಗತ್ತೆ ಸ್ಟೂಡೆಂಟ್ಸ್? ಈಗ ಮೋಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ, ಒಂದು ಎಬಿಲಿಟಿ, ಇನ್ನೊಂದು ಇಂಟ್ರೆಸ್ಟ್. ಸರ್ಕಮ್ಸ್ಟಾನ್ಸಸ್ ಹೊರಗಡೆ ಇಟ್ಕೊಳ್ಳೋಣ. ಎಬಿಲಿಟೀಸ್, ಈಗ ಉದಾಹರಣೆಗೆ ಎಲ್ಲರೂ, ಈಗ ಉದಾಹರಣೆ ನನ್ನೇ ನೀವು ತಗೊಂಡ್ರು, ಕೆಲವು ಏರಿಯಾದಲ್ಲಿ ನಾನು ಭಾಳ ಸ್ಟ್ರಾಂಗ್ ಇರ್ತೀನಿ, ಕೆಲವು ಏರಿಯಾದಲ್ಲಿ ನಾನು ವೀಕ್ ಇರ್ತೀನಿ. ನಾನು ಯಾವುದ್ರಲ್ಲಿ ಸ್ಟ್ರಾಂಗು ಯಾವುದ್ರಲ್ಲಿ ವೀಕು ಫಿಸಿಕಲಾಗಿ ನಾವು ಮಾತಾಡೋದು ಬೇಡ, ಒಳಗಡೆ ನಾವು ಅರ್ಥ ಮಾಡ್ಕೋ. ಈಗ ಉದಾಹರಣೆಗೆ ನಾನು ಏನೇ ಓದಿದ್ರು ಭಗವಂತನ ಆಶೀರ್ವಾದದಲ್ಲಿ ಓದೋದನ್ನ ಭಾಳ ಈಸಿಯಾಗಿ ಗ್ರಾಸ್ಪ್ ಮಾಡುವೆ. ಯಾತಕ್ಕೆ ಗ್ರಾಸ್ಪ್ ಮಾಡುವೆ ಅನ್ನೋದು ನನಗೆ ಗೊತ್ತಿಲ್ಲ, ಎಲ್ಲಿವರೆಗೂ ಗೊತ್ತಿಲ್ಲ. ಈಗ ಉದಾಹರಣೆಗೆ ಈಗ ನಾವು ಮಾತಾಡ್ತಿದ್ವು ಮಾಧ್ಯಮದಲ್ಲೂ ಇದ್ವು, ಸಣ್ಣ ವಯಸ್ಸಲ್ಲಿ ETV ಅಂತ ಒಂದು ದೊಡ್ಡ ಸಂಸ್ಥೆ ಮುಖ್ಯಸ್ಥ ಆಗೋದು, ಅಥವಾ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಒಬ್ಬ KS ಅಧಿಕಾರಿ ಆಗೋದು, ಯಾರದೇ ಸಪೋರ್ಟ್ ಇಲ್ಲದೆ ಜೀವನದಲ್ಲಿ ಆ ಮಟ್ಟಕ್ಕೆ ಬರೋದು, ಅದು ಕೂಡ ಯಾಕೆಂದ್ರೆ ಕೆಲವಿತ್ತು. ಬಟ್ ನಮ್ಗೆ ಅದನ್ನ ಯಾರು ಹೇಳ್ಕೊಡ್ಲಿಲ್ಲ. ಹಾಗೇನೆ IAS ಆಗಬೇಕು ಅಂದರೆ ನಾನು ನಿಮ್ಗೆ ಕಳಿಸಿರುವಂಥ ಬಾರ್ ಗ್ರಾಫ್ ಏನಿದೆ, ಆ ಬಾರ್ ಗ್ರಾಫಲ್ಲಿ
IAS ಆಗೋಕ್ಕೆ ಆಟಿಟ್ಯೂಡ್ ಇಲ್ಲಿ ನೀವು ನೋಡಿದ್ರೆ ದಟ್ ಈಸ್ ವಾಟ್ ವಿ ಹ್ಯಾವ್ ವರ್ಕ್ ವಿತ್ A64 ಫ್ರೇಮ್ವರ್ಕ್ ಫಾರ್ಮುಲಾ. ಆಟಿಟ್ಯೂಡ್ ಏನ್ ಬೇಕು, ಆಟಿಟ್ಯೂಡ್ ಅಲ್ಲಿ 9.3 ಶುಡ್ ಬಿ ದ 10ಕ್ಕೆ 9.3 ಆಟಿಟ್ಯೂಡ್ ಅಲ್ಲಿ ಇರಬೇಕು ಒಬ್ಬ IAS ಆಗೋಕ್ಕೆ. ಯಾಕೆಂದ್ರೆ ದಯವಿಟ್ಟು ಒಂದನ್ನು ಗಮನದಲ್ಲಿ ಇಟ್ಕೊಳ್ಳಿ, 100 ಜನದಲ್ಲಿ ಒಬ್ಬ ಆಗಕ್ಕೂ 1 ಲಕ್ಷಕ್ಕೆ ಒಬ್ಬ ಆಗಕ್ಕೂ ಡಿಫ್ರೆನ್ಸ್ ಇದೆ. IAS ಅಂದ್ರೆ ಏನು, 15ರಿಂದ 20 ಲಕ್ಷ ಜನ ಆಸ್ಪಿರೆಂಟ್ಸ್ ಇರ್ತಾರೆ, ಅದ್ರಲ್ಲಿ 100ರಿಂದ 150 ಜನ IAS ಆಗ್ತಾರೆ. ಒಟ್ಟಾರೆ IRS ಅದು ಇದೆಲ್ಲ ಸೇರಿದ್ರೆ 500ರಿಂದ 700 ಜನ ಆಗ್ತಾರೆ. ಇಫ್ ಯು ಸ್ಪೀಕಿಂಗ್ ಪರ್ಟಿಕ್ಯುಲರ್ಲಿ ಆನ್ IAS, ಇಟ್ ಈಸ್ 1 or 2 ಔಟ್ ಆಫ್ ಲ್ಯಾಕ್, 1 or 2 ಅಥವಾ ಮ್ಯಾಕ್ಸಿಮಮ್ 5 ಔಟ್ ಆಫ್ ಲ್ಯಾಕ್, ನಾಟ್ 100, ನಾಟ್ 5, 1000. ಅಲ್ಲಿಗೆ 0.0005%. If that is the case, you need to be extraordinary, right? Correct. Then how do we define what is extraordinary? That what is extraordinary ಅಂದ್ರೆ, ಈಗ ನಾವು ನಮ್ಮ ಬಾರ್ ಚಾರ್ಟ್ ಪ್ರಕಾರ ಆಟಿಟ್ಯೂಡ್ ಒಬ್ಬ IAS ಆಗಬೇಕು, ಕ್ರ್ಯಾಕ್ ಮಾಡಬೇಕಂದ್ರೆ ಆಟಿಟ್ಯೂಡ್ ಲೆವೆಲ್ ಹ್ಯಾಸ್ ಟು ಬಿ 9.3, ಆಪ್ಟಿಟ್ಯೂಡ್ ಲೆವೆಲ್ ಹ್ಯಾಸ್ ಟು ಬಿ 9.5. ಕಮ್ಯುನಿಕೇಶನ್ ಲೆವೆಲ್ ನಾನು ನಿಮ್ಗೆ ಏನಂದೆ, 4 ಪಿಲ್ಲರ್ ಹೇಳಿದೆ, ಆಟಿಟ್ಯೂಡ್, ಆಪ್ಟಿಟ್ಯೂಡ್, ಕಮ್ಯುನಿಕೇಶನ್, ಎಕ್ಸಿಕ್ಯೂಷನ್. ಈ 4 ಪಿಲ್ಲರ್ನ ನಾವು ಗಮನದಲ್ಲಿ ಇಟ್ಕೊಂಡ್ರೆ ನಮ್ಮ ಅನಾಲಿಸಿಸ್ ಪ್ರಕಾರ IAS ಆಗಕ್ಕೆ ಅವನು 9.3 ಆಟಿಟ್ಯೂಡ್ ಇರಬೇಕು, ಆಪ್ಟಿಟ್ಯೂಡ್ 9.5. ಯಾಕೆಂದ್ರೆ IASಗೆ ಅಂದ್ರೆ ಬುದ್ಧಿಮತ್ತೆ ಜಾಸ್ತಿ ಬೇಕು, ತುಂಬಾ ಗ್ರಹಣ ಶಕ್ತಿ ಬೇಕು. ಆಪ್ಟಿಟ್ಯೂಡ್ 9.5, ಎಕ್ಸಿಕ್ಯೂಷನ್ 8.9, ಮತ್ತೆ ಕಮ್ಯುನಿಕೇಶನ್ ನೀವು ನೋಡಿದ್ರೆ ಮತ್ತೆ 9.5. ಇದು ಭಾರತೀಯ ಸರಾಸರಿ ಭಾರತೀಯ ಅಂದ್ರೆ 0.001% ಭಾರತೀಯನ್ಗೆ ಇದಿದೆ. ಬೇರೆ ಎಲ್ರಿಗೂ ಇರೋದೆಷ್ಟು, ಆವರೇಜ್ ಇಂಡಿಯನ್ಸ್ಗೆ ಇರೋದು 6 to 7%, ಸಾರಿ 6 to 7 ಮಾರ್ಕ್ಸ್ ಔಟ್ ಆಫ್ 10. ಅಲ್ಲಿಗೆ 30 ಲಕ್ಷ ಅಲ್ಲ ಕೋಟಿ ಜನ ಮಾಡಿದ್ರು ಕೂಡ ಆಗೋ ಸೆಲೆಕ್ಷನ್ ಇಷ್ಟೇ 0.1. ಇದು ಮೊದಲನೇದು. ಇನ್ನೊಂದು ಇಂಪಾರ್ಟೆಂಟ್ ಚಾರ್ಟ್ ಇದೆ, ನನಗೆ 6 ಸ್ಕೋರ್ ಬಂದ ತಕ್ಷಣ ಸರಾಸರಿ ಭಾರತೀಯ 6 ಸ್ಕೋರ್ ಅಲ್ಲಿ ಇದ್ದಾನೆ, IAS ಆಗೋವನು 9.5 ಅಲ್ಲಿ ಇದ್ದಾನೆ. ಬಟ್ ಹಂಗಾದ್ರೆ 6 ಇದ್ರೆ 3. ಬರೀ 3 ಮಾರ್ಕ್ಸ್ ಅಂತ ನೀವು ಅನ್ಕೋಬೇಡಿ, ಅದು 33% ನಿಮ್ಮಲ್ಲಿ ಇಂಪ್ರೂವ್ ಆಗಬೇಕು. ಬಟ್ ಇನ್ನೊಂದು ಚಾರ್ಟ್ ಇದೆ ಇಂಟೆಲಿಗ್ರಾಫ್ ಅಂತ, ನೀವು ನೋಡಿದ್ರೆ ಆ ಇಂಟೆಲಿಗ್ರಾಫ್ ಬ್ಯೂಟಿ ಏನು ಅಂದ್ರೆ, ಇಲ್ಲಿ 3 ಇಂಟೆಲಿಗ್ರಾಫ್ ಅಂದ್ರೆ, ಈಗ ಉದಾಹರಣೆಗೆ ನೀವೇ ತಗೊಳ್ಳಿ, ನೋಡಕ್ ನಾವೆಲ್ಲರೂ ಒಂದೇ ತರ ಮಾತಾಡ್ತಾ ಇದೀವಿ, ಅದ್ರ ಒಳಗಡೆ ಆ 64 ಗುಣಲಕ್ಷಣಗಳನ್ನ, ಸಾಮರ್ಥ್ಯಗಳನ್ನ ನಾವು ನೋಡಿದಾಗ ದಿಸ್ ಇಸ್ ವಾಟ್ ವಿ ಕಾಲ್ ರೇಂಜ್ ಅಂಡ್ ಲೆವೆಲ್ ಆಫ್ ಎಸೆನ್ಷಿಯಲ್ ಗ್ರೋತ್ ಎಬಿಲಿಟೀಸ್. ಆಲ್ ಆಫ್ ಅಸ್ ಡೂ ಹ್ಯಾವ್, ನಮ್ಮೆಲ್ರಿಗೂ ಕಣ್ಣಿದೆ, ಬಟ್ ಎಲ್ರಿಗೂ ಕಣ್ ಸಾಮರ್ಥ್ಯ ಒಂದೇ ಇಲ್ಲ. ಹಾಗೆ ನಮ್ಮ ಒಳಗಡೆ ಇರುವಂತ 64 ಎಬಿಲಿಟೀಸ್ ಕೂಡ ವಿ ಆಲ್ ಡೂ ಹ್ಯಾವ್, ಬಟ್ ಆಲ್ ಆಫ್ ದೇಮ್ ಆರ್ ನಾಟ್ ಈಕ್ವಲ್. ಸೊ ಇಂಟೆಲಿಗ್ರಾಫ್ ಅಂತ ಬಂದಾಗ ಏನಾಗುತ್ತೆ, IASಗೆ ಸ್ಟ್ರಾಂಗು, ವೀಕು ಮತ್ತು ಆವರೇಜ್ ಅಂತ ಹೇಳ್ತೀವಿ. IAS ಅವರು ಯಾರು ಪಾಸ್ ಆಗ್ತಾನೋ ಅವನಿಗೆ ಏನಿದೆಯಲ್ಲ ಗ್ರೋತ್ ಏರಿಯಾ ಅಂತೀವಲ್ಲ, ಅಥವಾ ಸ್ಟ್ರಾಂಗ್ ಏರಿಯಾ ಇದೆಯಲ್ಲ, ಆ ಸ್ಟ್ರಾಂಗ್ ಏರಿಯಾ 80% ಪ್ಲಸ್ ಇದೆ, 80% ಪ್ಲಸ್ ಇದೆ ಎಲ್ಲ ಗ್ರೋತ್ ಏರಿಯಾ. ಬಟ್ ಅದೇ ಈ ಚಾರ್ಟ್ ನೋಡಿದ್ರೆ ಈ ಆವರೇಜ್ ಇಂಡಿಯನ್ ಯಾರಿದ್ದಾರೆ ಅವನು 20% ಇದ್ದಾನೆ. ಅಲ್ಲಿ ಬಾರ್ ಗ್ರಾಫ್ ಅಲ್ಲಿ 6 out of 10. ಬಟ್ ಇಲ್ಲಿ ನೀವು ಸ್ಕೋರ್ ನೋಡಿದ್ರೆ ಪರ್ಸೆಂಟೇಜ್ ಈಸ್ ಜಸ್ಟ್ 20%, ವೆರಾಸ್ ಈಸ್ 80% ಪ್ಲಸ್. ಸೊ ದೀಸ್ ಆರ್ ದ ಏರಿಯಾಸ್ ವಿ ಐಡೆಂಟಿಫೈ. ಸರ್, ಈಗ ನಿಮ್ಮ ಸಂಸ್ಥೆಗೆ, ನಿಮ್ಮ ಅಕಾಡೆಮಿಗೆ ಬರುವಂತ ವಿದ್ಯಾರ್ಥಿಗಳಲ್ಲಿ ಮುಖ್ಯವಾಗಿ ನೀವು ಗಮನಿಸುವಂತದ್ದೇನು ಅಂತ? ಪ್ರತಿಯೊಬ್ರು ನಮ್ಮ ಸಂಕಲ್ಪ ಇಷ್ಟೇ. ಈ ಪೇರೆಂಟ್ಸ್ ಏನ್ ಮಾಡ್ತಿದ್ದಾರೆ, ಮಕ್ಳು ಅದಾಗಬೇಕು ಇದಾಗಬೇಕು ಅಂತ ಬಯಸೋದು ಬೇರೆ, ಮಕ್ಕಳು ಬಯಕೆ ಬೇರೆ, ಮಕ್ಕಳ ಸಾಮರ್ಥ್ಯ ಬೇರೆ. ಸೊ ಎರಡನ್ನ ನಾವು ಗಮನದಲ್ಲಿ ಇಟ್ಕೋಬೇಕು, 3 ಗಮನದಲ್ಲಿ ಇಟ್ಕೊಳ್ಳೋಣ. ಒಂದು ಮಕ್ಕಳ ಸಾಮರ್ಥ್ಯ, ಇನ್ನೊಂದು ಮಕ್ಕಳ ಆಸಕ್ತಿ, ಇನ್ನೊಂದು ಮಕ್ಕಳ ಬಯಕೆ. ಸಾಮರ್ಥ್ಯ, ಬಯಕೆ, ಆಸಕ್ತಿ. ವೆರಿ ಗುಡ್. ಈ 3 ಇದ್ರೆ ಆಗ ಮಾತ್ರ ಮಗು ಚೆನ್ನಾಗಾಗಕ್ಕೆ ಸಾಧ್ಯ. ನಾನೇನು ಹೇಳ್ತೀನಿ ಅದು ಬೇರೆ. ಹೌದಪ್ಪ, ನೀ ಐಡೆಂಟಿಫೈ ಮಾಡಿ ನಿನ್ನಲ್ಲಿ ಶಕ್ತಿ ಇದೆ ಅಂತ ಹೇಳೋದು ಬೇರೆ. ಬಟ್ ಈ ಶಕ್ತಿ ಇದೆ ಅಂತ ಸೈಂಟಿಫಿಕ್ ಆಗಿ ಹೇಳೋರು ಯಾರು? ನಾನ್ ಚೆನ್ನಾಗಿ ಮಾತಾಡಿದ ತಕ್ಷಣ ನಾ ರಾಜಕಾರಣಿ ಆಗ್ಬಲ್ಲೆ ಅಂತ ಯಾರು ಹೇಳಂಗಿಲ್ಲ. ಯು ಅಂಡರ್ಸ್ಟುಡ್? ಸೊ ವಾಟ್ ವಿ ಐಡೆಂಟಿಫೈ ಈಸ್, ಈಗ ನಿಮ್ಮ ಮಗು ಇದು ಬಂತು, ನಾವೇನ್ ಮಾಡ್ತೀವಿ, ವಿ ಆಕ್ಚುಲಿ ಹ್ಯಾವ್ ಗಾಟ್ ಪೆಸ್ಫ್ಯಾಟ್ ಗ್ರೋ ಪ್ರೋ ಅಂತ ನಮ್ಮ ಪ್ರೋಟೋಕಾಲ್. ಪೆಸ್ಫ್ಯಾಟ್ ಅಂದ್ರೆ ಏನು? ಪ್ರಾಕ್ಟಿಕಲ್, ಎಜುಕೋ, ಸೋಶಿಯೋ ಸೈಕಾಲಜಿಕಲ್, ಹೋಲಿಸ್ಟಿಕ್ ಅಸೆಸ್ಮೆಂಟ್, ಟ್ಯಾಂಜಿಬಲ್ ಟ್ರಾನ್ಸ್ಫಾರ್ಮೇಶನ್, ಗ್ರೋತ್ ಪಾತ್ ಪ್ರೋಟೋಕಾಲ್ ಅಂತ. ಈಗ ಉದಾಹರಣೆಗೆ 64 ಅನ್ನೋದು ಮೆಡಿಸನ್, ಅದು ಒಂದು ಮೆಡಿಸನ್. ಅದು ಆ ಮೆಡಿಸನ್ ಹೆಂಗ್ ಅಡ್ಮಿನಿಸ್ಟರ್ ಮಾಡಬೇಕು ಅನ್ನೋದು ಗೊತ್ತಿರ್ಬೇಕಲ್ಲ. ಆ ಯಾವ ರೀತಿ ಅಡ್ಮಿನಿಸ್ಟರ್ ಮಾಡ್ತೀವಿ ಅನ್ನೋದೇ ಈ ಪೆಸ್ಫ್ಯಾಟ್ ಗ್ರೋ ಪ್ರೋ ಅನ್ನೋ ಪ್ರೋಟೋಕಾಲ್. ಇದೇನು ಮಾಡ್ತೀವಿ ಅಂದ್ರೆ, ಈಗ ನೀವು ಬಂದ್ರಿ, ಈಗ ನಿಮ್ಮ ಮಗುಗೆ ನಾವು 21 ಟಾಸ್ಕ್ ಕೊಡ್ತೀವಿ, ಒಂದೊಂದು ದಿನಕ್ಕೆ ಒಂದೊಂದು ಟಾಸ್ಕ್. ಆ ಟಾಸ್ಕ್ ನ ಮಗು ಅವತ್ತೇ ಸಬ್ಮಿಟ್ ಮಾಡುತ್ತೆ. ಆ ಎಲ್ಲ ಸೈಂಟಿಫಿಕಲಿ ಡೆವಲಪ್ ಟಾಸ್ಕ್. ಸೈಕಾಲಜಿಕಲಿ ಮತ್ತು ಸೋಷಿಯಾಲಜಿಕಲಿ ವಾಟ್ ಈಸ್ ಪ್ರೂವನ್ ಅಂದ್ರೆ, ಜಸ್ಟ್ ನಿಮ್ಮನ್ನು ಒಂದು ಸಾರಿ ನಾವು ಭೇಟಿ ಮಾಡಿದ ತಕ್ಷಣ ನಿಮ್ಮನ್ನ ನಾನು ಇದೆ ಅಂತ ಹೇಳಕ್ಕಾಗಲ್ಲ. ಸೊ ಒಂದೇ ತರದನ್ನ, ಒಂದೇ ಸಾಮರ್ಥ್ಯನ 10 ಸಾರಿ ನಾನು ರಿವಿಸಿಟ್ ಮಾಡಿ ಇವ್ಯಾಲ್ಯೂಯೇಟ್ ಮಾಡ್ತಾ ಇದ್ದು, ಆಗ್ಲೂ ನೀವು ಕನ್ಸಿಸ್ಟೆಂಟ್ ಇದ್ರೆ ಮಾತ್ರ ದೆನ್ ವಿ ವಿಲ್ ಸೇ ಎಸ್ ಯು ಆರ್ ಕೆಪಬಲ್ ಆಫ್ ದಿಸ್. ಲೈಕ್ ವೈಸ್ ವಾಟ್ ವಿ ಡೂ ಈಸ್,
we actually administer this 21 task process to every student. ಹೈಸ್ಕೂಲ್ ಲೆವೆಲ್ ಅಲ್ಲಿ ಇರ್ಬೋದು, ಬೇರೆ ಲೆವೆಲ್ ಅಲ್ಲಿ ಇರ್ಬೋದು, ಮತ್ತು ಡಿಗ್ರಿ ಲೆವೆಲ್ ಅಲ್ಲಿ ಇರ್ಬೋದು. ನಾವೇನ್ ಮಾಡ್ತೀವಿ, ನೀವು IAS ಆಗ್ತೀವಿ ಅನ್ನೋ ಬಯಕೆ ಬೇರೆ. ಸಾಮರ್ಥ್ಯ, ಒಂದ್ ವೇಳೆ ಸಾಮರ್ಥ್ಯ ನಿಮ್ಗೆ, ಈಗ ಉದಾಹರಣೆಗೆ IAS ಆಗ್ಬೇಕು, ನಾವು ನಿಮ್ಮ 64 ಎಬಿಲಿಟೀಸ್ನ ನಾವು ಕೊಡ್ತೀವಿ. 9.5 ಆಗ್ಬೇಕು ಅನ್ನೋದು ನಿಮ್ಗೆ ಗೊತ್ತು. 9.5 IAS ಆಗಬೇಕು, 8.5 KS ಬೇಕು. ಸೊ ನೀವು ಯಾವ ಮಟ್ಟದಲ್ಲಿ ಇದ್ದೀರಾ, 6 ಅಲ್ಲಿ ಇದ್ದೀರಾ ಅಂತ ಇಟ್ಕೊಳ್ಳಿ. 6 ಅಲ್ಲಿ ಇದ್ದೀರಾ ಅನ್ನೋದನ್ನ ನಾವು ಸೈಂಟಿಫಿಕ್ ಆಗಿ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ. ಒಂದು ವೇಳೆ 6 ಇಂದ ಯಾವ್ಯಾವ ಏರಿಯಾದಲ್ಲಿ ಮತ್ತೆ ಸ್ಟ್ರಾಂಗ್ ಇದೆಯಾ, ಯಾವ್ಯಾವ ಏರಿಯಾದಲ್ಲಿ ವೀಕ್ ಇದೆಯಾ, ಇದು ಎಲ್ಲ ಪತ್ತೆ ಹಚ್ಬಿಟ್ಟು ವೆದರ್ ಯು ಆರ್ ಕೆಪಬಲ್ ಆಫ್ ಬಿಕಮಿಂಗ್ IAS. ಈಗ ನೀರಜ್ ಚೋಪ್ರಾ ಅವ್ರು ಯಾವ್ದ್ರಲ್ಲಿ ಕಿಂಗು, ಜಾವ್ಲಿನ್ ಅಲ್ಲಿ. ಅವರು ರನ್ನರ್ ಅಲ್ಲ, ಯಾಕೆ ಜಾವ್ಲಿನ್ ಅಲ್ಲಿ? ಅವ್ರಿಗೆ ಇಂಟ್ರೆಸ್ಟ್ ಇತ್ತದು, ಮತ್ತು ಅವ್ರ ಬಾಡಿ ಹಂಗೆ ಬಾಡಿನೂ ವರ್ಕ್ ಆಯ್ತು, ಅವ್ರಿಗೆ ಇಂಟ್ರೆಸ್ಟ್ ಇತ್ತು. ಅರ್ಥ ಆಯ್ತು ಹೇಳಿದ್ದು. ಸೊ ನಾನು ಹೇಳೋದೇನು, ಎಲ್ಲ ಪೇರೆಂಟ್ಸ್ಗೆ ಫಸ್ಟ್ ನಿಮ್ಮ ಮಕ್ಕಳ ಸಾಮರ್ಥ್ಯ ಏನು ಅಂತ ಅರ್ಥ ಮಾಡ್ಕೋಬೇಕು. ಸಾಮರ್ಥ್ಯ ಅರ್ಥ ಮಾಡ್ಕೊಂಡ್ಮೇಲೆ ಅವ್ರ ಆಸಕ್ತಿಗೂ ಸಾಮರ್ಥ್ಯಕ್ಕೂ ಲಿಂಕ್ ಇದೆಯಾ ನೋಡ್ಬೇಕು. ಸರ್, ಈಗ ಆಸಕ್ತಿ ಇರುತ್ತೆ, ಸಾಮರ್ಥ್ಯ ಇರಲ್ಲ, ಸಾಮರ್ಥ್ಯ ಇರುತ್ತೆ, ಆಸಕ್ತಿ ಇರಲ್ಲ, ಅವಾಗ ಏನಾಗುತ್ತೆ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಡಮ್. ಆಸಕ್ತಿ ಇದ್ರೆ ಯಾರು ಏನ್ ಬೇಕಾದ್ರೂ ಸಾಧಿಸ್ಬೋದು. ಬಯಕೆ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬಯಕೆ ನನಗೂ ಇದೆ, ಏನೇನೋ ಆಗ್ಬೇಕು, ಬಯಕೆ ಬೇರೆ, ಆಸಕ್ತಿ ಮತ್ತು ಸಾಮರ್ಥ್ಯ ಬೇರೆ. ಬಟ್ ಬಯಕೆ ಏನ್ ಮಾಡೋದು ಗೊತ್ತಾ ನಿಮ್ಗೆ, ನಿಮ್ಮನ್ನ ಒಳಗಡೆಯಿಂದ ಪುಷ್ ಮಾಡುತ್ತೆ. ಆಸಕ್ತಿ ಯಾರನ್ನೂ ಮೆಚ್ಚಲ್ಲ, ಆಸಕ್ತಿ ನನಗೆ ಖುಷಿ, ನಾವು ಮಾಡ್ತಾ ಹೋಗ್ತೀನಿ. ಈಗ ನಾನು ಒಂದೇ ಪ್ರಶ್ನೆ ಹೇಳ್ಬೋದು, ನಾನು ನನ್ನ ಬ್ಯಾಚ್ಮೇಟ್ಸ್ ಎಲ್ಲ ಇವತ್ತು ಕಮಿಷನರ್ಸು ಮತ್ತೆ ಸೆಕ್ರೆಟರೀಸು. ನಾನು ಅದೇ ಹುದ್ದೆನ ಇರ್ಬೋದಿತ್ತು, ನಾನು ಯಾಕಂತ ರಾಜೀನಾಮೆ ಕೊಟ್ಟು ಬಂದು ಇವತ್ತು ಈ ಸಂಸ್ಥೆ ಕಟ್ತಾ ಇದ್ದೀನಿ. ಯಾಕೆ ಅಂದ್ರೆ ಅಲ್ಲಿ ನನಗೆ ಆಸಕ್ತಿ ಇರಲಿಲ್ಲ, ಅಲ್ಲಿ ನನಗೆ ಬಯಕೆ ಇದ್ದಿರ್ಬೋದು, ಅಲ್ಲಿ ನನಗೆ ಖುಷಿ ಇರಲಿಲ್ಲ, ಆಸಕ್ತಿ ಇರಲಿಲ್ಲ. ಬಟ್ ಅಂತ ಪೋಸ್ಟ್ ಯಾಕಪ್ಪ ಬಿಡ್ತೀಯ ಅಂತ ಎಲ್ಲರೂ ಬೈತಾರೆ. ಬಟ್ ದಿಸ್ ಇಸ್ ವಾಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಮಕ್ಳಿಗೆ ಆ ಸಣ್ಣ ವಯಸ್ಸಲ್ಲೇ ಅವ್ರು ನಿಜವಾಗ್ಲೂ ಆಸಕ್ತಿ ಏನು, ಸಾಮರ್ಥ್ಯ ಏನು, ಇವೆರಡು ಪತ್ತೆ ಹಚ್ಬಿಟ್ಟು ಅವಕ್ಕೆ ನೀವು ಬಿಟ್ಬಿಟ್ರೆ, ಉದಾಹರಣೆಗೆ ಜರ್ಮನಿಲಿ ಹೇಳ್ತೀನಿ, ಜರ್ಮನಿಲಿ 18 ವರ್ಷ ಆದಮೇಲೆ ಮಕ್ಕಳಿಗೆ 2-3 ವರ್ಷ ಫ್ರೀ ಆಗಿ ಬಿಡ್ತಾರೆ. ಜಪಾನಲ್ಲಿ ಬಿಡ್ತಾರೆ. ಯಾಕೆಂದ್ರೆ ಲೆಟ್ ದೆಮ್ ಎಕ್ಸ್ಪ್ಲೋರ್ ಅಂಡ್ ಲೆಟ್ ದೆಮ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ವಾಟ್ ದರ್ ಇಂಟ್ರೆಸ್ಟ್ ಆರ್ ಅಂಡ್ ಎಬಿಲಿಟೀಸ್ ಆರ್. ಇಂಡಿಯಾದಲ್ಲಿ ಏನಾಗಿದೆ, ಕಣ್ಣು ಬಿಟ್ಟಿದ್ದಿಂದ ಹಿಡಿದು 25 ವರ್ಷದವರೆಗೂ ಓದ್ತಾನೆ ಇರು. ದೀಸ್ ಆರ್ ಆಲ್ ದ ಥಿಂಗ್ಸ್. ಅಂಡ್ ಇನ್ನೊಂದೇನಾಗಿದೆ, ಪೇರೆಂಟ್ಸ್ಗೆ ಹೈ ಪ್ರೆಷರ್ ಆಗಿದೆ. ಯಾಕೆ ಗೊತ್ತಾ, ನಮ್ಮ ರೆಕಾರ್ಡ್ಸ್ ಹೇಳುತ್ತೆ, ಮಕ್ಕಳು ಓದ್ತಾರೆ ಅಂತ ಎಜುಕೇಶನ್ ಲೋನ್ ಮಾಡ್ಕೊಡ್ತಾರೆ. ಬಟ್ 70% ಎಜುಕೇಶನ್ ಲೋನ್ನ ಅಪ್ಪ ಅಮ್ಮಂದಿರೇ ತೀರಿಸ್ತಾ ಇದ್ದಾರೆ, ಇಲ್ಲ ಮನೆನ ಮಾಡ್ಕೋತಾ ಇದ್ದಾರೆ. ಯಾಕೆ ಅಂದ್ರೆ ಇದೇ ಕೆಲಸನ ನಿಮ್ಮ ಮಕ್ಕಳು ಸಾಮರ್ಥ್ಯನ ಮತ್ತು ಆಸಕ್ತಿನ ನೀವು ಸಣ್ಣ ವಯಸ್ಸಲ್ಲೇ ಪತ್ತೆ ಹಚ್ಚಿದ್ರೆ ಮತ್ತು ಅದಕ್ಕೆ ತಕ್ಕಂತೆ ಅದು ಭವಿಷ್ಯನ ಪ್ಲಾನ್ ಮಾಡಿದ್ರೆ, ನೀವು ಒತ್ತಡದಲ್ಲಿ ಇರ್ತಿರಲ್ಲ, ಮಗುನು ಒತ್ತಡದಲ್ಲಿ ಇರ್ತಿರಲ್ಲ, ಮತ್ತು ಲಕ್ಷಾಂತರ ರೂಪಾಯಿ ಕಳ್ಕೊತಾ ಇರಲ್ಲ, 25 ವರ್ಷ ವೇಸ್ಟ್ ಮಾಡ್ತಾ ಇರಲ್ಲ. IAS ಸಂಬಂಧಪಟ್ಟವು ಹಾಗೆ 30 ಲಕ್ಷ ಜನ ಅವರು 5-6 ಲಕ್ಷ ಖರ್ಚು ಮಾಡಿಕೊಂಡು 8-10 ವರ್ಷ ಓದ್ತಾರೆ ಮೇಡಮ್. ಬಟ್ ಅವ್ರ IAS ಮಾಡಕ್ ಸಾಧ್ಯನೇ ಇಲ್ಲ. ಯಾಕೆ ಗೊತ್ತಾ, ಅವ್ರಿಗೆ ಎಬಿಲಿಟಿನೇ ಇಲ್ಲ. ಸರ್, ನಾನೀಗ ಅದೇ ವಿಚಾರ ನಿಮ್ಮನ್ನು ಕೇಳಕ್ ಹೊರಟಿದ್ದೆ. ಈ IAS ವಿಚಾರದಲ್ಲಿ ನಾನು ನೋಡಿದೀನಿ, ಈಗ ಬಹಳಷ್ಟು ಜನ 16 to 18 ಅವರ್ಸ್ ಓದ್ತಾರೆ. ಆಮೇಲೆ ತಂದೆ ತಾಯಿ ಹತ್ರ ದುಡ್ಡಿರುತ್ತೆ, ದೆಹಲಿಗೆ ಕಳಿಸಿ ಅಲ್ಲಿ ಕೋಚಿಂಗ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವರು ಕೋಚಿಂಗ್ ಕೂಡ ತಗೊಂಡಿರ್ತಾರೆ. ಅಷ್ಟು ಎಫರ್ಟ್ ಹಾಕಿ 5-6 ವರ್ಷಗಳ ಕಾಲ ಅವರು ಡೆಡಿಕೇಟ್ ಆಗಿ ಅದಕ್ಕೋಸ್ಕರನೇ ಇಟ್ಟರು ಕೂಡ ಅವರು ಕ್ರ್ಯಾಕ್ ಮಾಡಕ್ ಆಗಿರಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಒಬ್ಬ ತರಕಾರಿ ಮಾರುವ ಹೆಂಗಸಿನ ಮಗ DC ಆಗ್ಬಿಟ್ಟಿರ್ತಾರೆ. ಕರೆಕ್ಟ್. ಅಂಡ್ ಇನ್ನೊಂದ್ ಕಡೆ ಯಾವ್ದೋ ಒಂದು ಹೂ ಮಾರೋ ಅಜ್ಜಿಯ ಮೊಮ್ಮಗಳು ಕರೆಕ್ಟ್ IAS ಅಧಿಕಾರಿ ಆಗಿರೋದು. ಕರೆಕ್ಟ್. ಹೌ ಇಸ್ ಇಟ್ ಪಾಸಿಬಲ್ ಅಂದ್ರೆ ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಈಗ ಡಾಕ್ಟರ್ ಅಂಬೇಡ್ಕರ್ ಎಕ್ಸಾಂಪಲ್ ತಗೋಣ, ಕ್ಲಾಸಿಕ್ ಎಕ್ಸಾಂಪಲ್. ಡಾಕ್ಟರ್ ಅಂಬೇಡ್ಕರ್ ಹಿಂದೆನೇ ಆಗ್ಲಿ ಅದಾದ್ಮೇಲೆ ಆಗ್ಲಿ, ಅಂಬೇಡ್ಕರ್ ರೀತಿ ಕಮ್ಯುನಿಟಿ ಬೇಡಿ, ಅಂಬೇಡ್ಕರ್ ರೀತಿ ಆಪ್ಟಿಟ್ಯೂಡ್ ಲೆವೆಲ್ ಅಲ್ಲಿ ಎರಡು ತರ ನೀವು ಗಮನದಲ್ಲಿ ಇಟ್ಕೋಬೇಕು. ಒಂದು 0 to 100, ಇನ್ನೊಂದು -100 to +100. ಯು ಅಂಡರ್ಸ್ಟುಡ್? ಈಗ ನೀವು ಹೇಳಿದ್ರಿ ಅವ್ನಿಗೆಲ್ಲ ಇದೆ, ಯಾರಿಗೆ ಅಪ್ಪ ಅಮ್ಮ 16 ಕೋಚಿಂಗ್ ಕೊಟ್ರು, ಎಲ್ಲ ಕೊಟ್ರು, ಆದ್ರೂ ಕೂಡ ಅವ್ನ ಒಳಗಡೆ ಆಸಕ್ತಿ ಇರಲ್ಲ ಮತ್ತು ಸಾಮರ್ಥ್ಯ ಇರಲ್ಲ. ಇದನ್ನ ನಾವೇನಂತೀವಿ, ಡಾರ್ಮೆಂಟ್ ಎಬಿಲಿಟೀಸ್ ಅಂತ ಕರಿತೀವಿ. ಆ ಎಬಿಲಿಟಿ ಇದೆ, ನಿನಗೆ ಅವಕಾಶ ಸಿಕ್ಕಿಲ್ಲ. ಸೊ ಈಗ ಡಾಕ್ಟರ್ ಅಂಬೇಡ್ಕರ್ ತಗೊಂಡ್ರು, ಆಪ್ಟಿಟ್ಯೂಡ್ ಲೆವೆಲ್ ನಾವು ಚೆಕ್ ಮಾಡಿದೀವಿ. ಅವರ ಪೀರಿಯಡ್ ಅಲ್ಲಿ ಹೈಯೆಸ್ಟ್ ಆಪ್ಟಿಟ್ಯೂಡ್ ಲೆವೆಲ್ ಯಾರು ಗೊತ್ತಾಯ್ತು? ಡಾಕ್ಟರ್ ಅಂಬೇಡ್ಕರ್ಗೆ. ನೆಹರು ಕೂಡ ಬ್ಯಾರಿಸ್ಟ್ರೆ, ಗಾಂಧಿ ಕೂಡ ಬ್ಯಾರಿಸ್ಟ್ರೆ, ಪಟೇಲ್ ಕೂಡ ಬ್ಯಾರಿಸ್ಟ್ರೆ, ಅಂಬೇಡ್ಕರ್ ಕೂಡ ಬ್ಯಾರಿಸ್ಟ್ರೆ. ಬಟ್ ಹೈಯೆಸ್ಟ್ ಲೆವೆಲ್ ಆಫ್ ಆಪ್ಟಿಟ್ಯೂಡ್ ಈಸ್ ಪ್ರೂವನ್ ಅಂಬೇಡ್ಕರ್ ಅವ್ರದ್ದು. ಹೇಗೆ ನೀವು ಕೇಳಿದ್ರೆ, ಬಿಕಾಸ್ ಅವ್ರಿಗೆ ಎಬಿಲಿಟಿ ಇತ್ತು, ಎನ್ವೈರನ್ಮೆಂಟ್ ಸಿಕ್ಕಿರಲ್ಲ. ಸೊ ಇಲ್ಲಿ ಎಬಿಲಿಟಿ ಮತ್ತು ಎನ್ವೈರನ್ಮೆಂಟ್ ಒಳಗಡೆ ನಿಮ್ಮನ್ನ ತೀಡಬೇಕು. ಅವ್ರಿಗೇನಾಗಿರುತ್ತೆ, ಹೂ ಮಾರೋರ್ ಮಗಳಿಗೆ ನನ್ನಮ್ಮ ಇಷ್ಟು ಕಷ್ಟಪಟ್ಟು ಓದ್ತಿದ್ದಾರೆ, ಅದೇನ್ ಮಾಡುತ್ತೆ, ಒಳಗಡೆಯಿಂದ ಅರ್ಜ್ ಕ್ರಿಯೇಟ್ ಮಾಡುತ್ತೆ. ಅರ್ಜ್ ಕ್ರಿಯೇಟ್ ಆಗಬೇಕು. ನಾ ಏನೇನು ಹೇಳಿದೆ, ಎಬಿಲಿಟಿ ಫಸ್ಟ್ ಬೇಕೇ ಬೇಕು. ಅರ್ಜ್ ಕ್ರಿಯೇಟ್ ಆದ ತಕ್ಷಣ ಎಬಿಲಿಟಿ ಇಲ್ದವ್ರು ಏನು ಮಾಡೋಕ್ಕಾಗಲ್ಲ. ಸೊ ಎಬಿಲಿಟಿ ಇತ್ತು, ಬಟ್ ಅರ್ಜ್ ಏನ್ ಮಾಡ್ತು, ಆ ಎಬಿಲಿಟಿನ ಶಾರ್ಪನ್ ಮಾಡ್ತು. ಸೊ ಎಬಿಲಿಟಿ, ಇಂಟ್ರೆಸ್ಟ್ ಅಂಡ್ ಅರ್ಜ್,
ಅದಕ್ಕೆ ಬಯಕೆ ಅಂದೆ, ಬಯಕೆನ್ ಬಿಟ್ಬಿಡಿ. ಅರ್ಜ್ ಅಂದ್ರೇನು? ಆ ತುಡಿತಾ ಇರಬೇಕು. ಇದು ಮೂರು ಸೇರಿದ್ರೆ ಐ ಟೆಲ್ ಯು, ಈಗ ನಾವೇ ಅಲ್ಲಿ 14 ವರ್ಷ ಇದನ್ನ ಇನ್ವೆನ್ಷನ್ ಮಾಡಲೇಬೇಕು ಅಂತ ಕೂತು ತುಂಬಾ ಕಷ್ಟ ಕಾರ್ಪಣೆ ನಾವು ನೋಡಿದೀವಿ. ಎಲ್ರಿಗೂ ಗೊತ್ತಿರೋ ವಿಚಾರ, ನಾನು ಮಾಧ್ಯಮ ಲೋಕಕ್ಕೂ ಗೊತ್ತು, ನನ್ನ ಬ್ಯೂರೋಕ್ರಾಟ್ ವರ್ಲ್ಡ್ಗೂ ಗೊತ್ತು. ಐ ವೆಂಟ್ ಥ್ರೂ ಹೆಲ್ in order to identify and come out with this invention. Still, why is that I didn't give up? Because that mission was pushing me. That urge was pushing me. That urge has to come in someone. ನಾನು IAS ಆಗ್ಲೇಬೇಕು ಅಂತ ಕೆಲವರು ಬಂದ್ಬಿಡ್ತದೆ. They will go to any extent to learn. ಕೂಡ ಅರ್ಜಿತ ನಾನು KAS ಆಗ್ಲೇಬೇಕು ಅಂತ, ಅಥವಾ ಮನೇಲಿ ಏನಾದ್ರು ಫೋರ್ಸ್ ಇಂದ ನೀವು ಅದನ್ನ ತಗೋಬೇಕು ಅಲ್ಲ, ಒಳ್ಳೆ ಪಾಯಿಂಟ್ ಕೇಳಿದ್ರಿ. ನನ್ನ ತಾಯಿ ಕನ್ನಡ ಪ್ರಾಥಮಿಕ ಶಾಲಾ ಶಿಕ್ಷಕಿ. ನಾನು ಕನ್ನಡ ಅಂದ್ರೆ ನನಗೆ ಬಹಳ ಅಚ್ಚುಮೆಚ್ಚು ಮತ್ತು ಅದ್ರ ಬಗ್ಗೆ ನನಗೆ ಒಂಥರ ಬಹಳ ಹೆಮ್ಮೆ ಪಡ್ತೀನಿ. ಆದ್ರೆ ನನ್ನ ತಾಯಿಗೆ ಏನಾಯ್ತು, ಒಬ್ಬ ಕನ್ನಡ ಪ್ರಾಥಮಿಕ ಶಾಲಾ ಶಿಕ್ಷಕಿ ಅಂದ್ರೆ ನನ್ನ ಕುಟುಂಬದಲ್ಲೇ ಮೊದಲನೇ ಬಾರಿಗೆ SSLC ಓದ್ದವ್ರು ನಮ್ಮಮ್ಮ ಮಾತ್ರ. ನಮ್ಮ ಅಪ್ಪನೂ ಓದಿಲ್ಲ. ಸೊ ಆ SSLC ಓದಂತ ತಾಯಿಗೆ ಏನ್ ಕನ್ಸಿತ್ತು, ಮೊದಲು ವಿದ್ಯಾವಂತ ಆಗ್ಲಿ. ನನ್ನ ತಾಯಿ ಎರಡೇ ನನಗೆ ಹೇಳಿತ್ತು. ಒಂದು, ನೀನು ಏನಾರಾಗ್ಲಿ ಡಿಗ್ರಿ ಮಾಡು, ಸೈನ್ಸ್ ಮಾಡು, ಇನ್ನೊಂದು ಮಾಡು ಅಂತ ಹೇಳಲಿಲ್ಲ, ಡಾಕ್ಟರ್ ಆಗು ಅಂತಲೂ ಹೇಳಿಲ್ಲ. ಆಮೇಲೆ ಒಂದು ತಾಲೂಕು, ಯಾಕೆ ನಾನು KR ನಗರ, ಮೈಸೂರು ಪಕ್ಕ KR ನಗರ, ಆ ಹಳ್ಳಿಯಿಂದ ಬಂದವನಿಗೆ ಈ ತಹಸೀಲ್ದಾರ್ ಅಂದ್ರೆ ಏನು, ಅದೇ IAS ಪೋಸ್ಟ್, ಕರೆಕ್ಟಾ? ಅವ್ರು ಎರಡೇ ನನಗೆ ಹೇಳ್ತಾ ಇದ್ದಿದ್ದು, ಮಗನೇ ನೀನು ಡಿಗ್ರಿ ಮಾಡು ಮತ್ತು ತಹಸೀಲ್ದಾರ್ ಆಗು, ಇದೆರಡೇ ಹೇಳೋರು. ಬಟ್ ಅವ್ರು ನನಗೆ DC ಹೇಳಲಿಲ್ಲ. ನೋಡಿ ದುರಂತ, ನಮ್ಮಮ್ಮ ದೊಡ್ಡ ಕನಸನ್ನ ಬಿತ್ತಿದ್ರು, ಬಟ್ IAS ಲೆವೆಲ್ ಕನಸು ಬಿತ್ತಲಿಲ್ಲ. ಬಟ್ ಅವ್ರು ನನಗೆ ತಹಸೀಲ್ದಾರ್ ಹೇಳಿದಕ್ಕೆ ನಾ ಅದಕ್ಕಿಂತ ಇನ್ನೊಂದು ದೊಡ್ಡ ಎತ್ತದ ಅಸಿಸ್ಟೆಂಟ್ ಕಮಿಷನರ್ ಆದೆ. ನಾ IAS ಬರೀಲೇ ಇಲ್ಲ. ಪ್ರಾಬ್ಲಿ ಬರ್ದಿದ್ರೆ ನೀವು ಅದನ್ನು 100% ಟ್ರ್ಯಾಕ್ ಮಾಡ್ತಿದ್ದೆ. ಐ ಟೇಕ್ ಅ ಬೆಟ್. ಯಾಕೆ ಗೊತ್ತಾ, IAS ಗಿಂತ KS ಸಿಲೆಬಸ್ ಟಫ್ ಗೊತ್ತಾ? ಈಗಲ್ಲ, ನಮ್ಮ ಕಾಲದಲ್ಲಿ IAS 60%, ಅಲ್ಲಿ ನಂಬರ್ ಆಫ್ ಆಸ್ಪಿರೆಂಟ್ಸ್ ಜಾಸ್ತಿ, ಬಟ್ ಸಬ್ಜೆಕ್ಟ್ ವಾಸ್ ಟಫ್ ಇನ್ KS. ಯಾಕೆ ಗೊತ್ತಾ, ಅಲ್ಲಿ ಬರೀ ಇಂಡಿಯನ್ ಹಿಸ್ಟ್ರಿ ಬರುತ್ತೆ, ಇಲ್ಲಿ ಇಂಡಿಯನ್ ಹಿಸ್ಟ್ರಿ ಪ್ಲಸ್ ಕರ್ನಾಟಕ ಹಿಸ್ಟ್ರಿ ಎರಡೂ ಬರುತ್ತೆ. ಅಲ್ಲಿ ಬರೀ ಇಂಡಿಯನ್ ಜಿಯೋಗ್ರಫಿ ಬರ್ತದೆ, ಇಲ್ಲಿ ಇಂಡಿಯನ್ ಜಿಯೋಗ್ರಫಿ ಬಟ್ ಕರ್ನಾಟಕ ಜಿಯೋಗ್ರಫಿ ಬರ್ತದೆ. ಸೊ KS ವಾಸ್ ಟಫರ್ ದನ್ IAS ಡ್ಯೂರಿಂಗ್ ಅವರ್ ಪೀರಿಯಡ್. So what I am saying, it would have been possible, but I never even applied. And do you know interesting thing? ನಾನು ಫಸ್ಟ್ ಆಫ್ ಆಲ್ ಕೋಚಿಂಗ್ ಏನು ಹೋಗಿಲ್ಲ, ಮನೇಲೆ ಓದಿದ್ದು. ಆದರೆ IASಗೆ ನಾ ಅಪ್ಲಿಕೇಶನ್ ಹಾಕಬೇಕು ಅಂತ ನನಗೆ ಅನಿಸಿಲ್ಲ. ಯಾಕೆ ಗೊತ್ತಾ, ನಮ್ಮಮ್ಮ ಅದಕ್ಕೆ ಪೇರೆಂಟ್ಸ್ ಹೇಳ್ತೀನಿ ಕೇಳಿ, ಕನಸ್ನ ಜೀಜಾಬಾಯಿ, ಶಿವಾಜಿಗೆ ಜೀಜಾಬಾಯಿ ಹೇಳಿದಕ್ಕೆ ಅಂತ ದೊಡ್ಡ ಕನಸು ಬಂತು. ತಾಯಂದಿರು ತಂದೆಯರು ಮಕ್ಕಳಲ್ಲಿ ಒಳ್ಳೆ ಕನಸುಗಳನ್ನ ಬಿತ್ತಬೇಕು, ಒಳ್ಳೆ ಕಥೆಗಳನ್ನ ಹೇಳ್ಕೊಡ್ಬೇಕು, ಒಳ್ಳೆ ಮಾರಲ್ಸ್ ಹೇಳ್ಕೊಡ್ಬೇಕು. ನಿಮ್ಮ ಫಸ್ಟ್ ಕರ್ತವ್ಯ ಅದು. ಎರಡನೇ ಕರ್ತವ್ಯ, ಆ ಮಗು ಮೇಲೆ ಏನು ಬಲವಂತ ಇರದೆ, ಆ ಮಗುನ ಸಾಮರ್ಥ್ಯ ಮಟ್ಟ ಏನು, ಆಸಕ್ತಿ ಯಾವುದರಲ್ಲಿ, ಇವೆರಡನ್ನು ಮಾಡಿ ಆ ಮಕ್ಕಳು ಚೆನ್ನಾಗಿರ್ತವೆ, ನೀವು ಚೆನ್ನಾಗಿರ್ತೀರ, ದೇಶನೂ ಚೆನ್ನಾಗಿರ್ತದೆ. ಈ IAS ಅನ್ನೋ ಹುಚ್ಚ ಏನಿದೆ, ಎಬಿಲಿಟಿ ಇತ್ತು ನೋಡಿ. ಆಮೇಲೆ IAS KS ಅಲ್ಲಿ ಒಂದೇನು ಅಡ್ವಾಂಟೇಜ್ ಗೊತ್ತಾ ಜಿ, ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು ಗೊತ್ತಾ, ನೀವು ಕ್ವಾಲಿಫೈ ಆಗಲಿ ಬಿಡ್ಲಿ, ಕರೆಕ್ಟಾಗಿ ನೀವು ಡೀಪ್ ಆಗೋದ್ರ ಬರುತ್ತಲ್ಲ ನಾಲೆಡ್ಜ್ ಬೇಸ್, ಅಗಾಧವಾದ ಜ್ಞಾನ. ನಾನೇನಾದರೂ ETV ಮುಖ್ಯಸ್ಥನಾಗಿ ಸಕ್ಸಸ್ ಆಗಿದ್ರೆ ಅಥವಾ ಬೇರೆಲ್ಲೆಲ್ಲೋ ಸಕ್ಸಸ್ ಆಗಿದ್ರೆ ಕಾರಣ ಏನು ಅಂದ್ರೆ, ನನಗೆ ಸಿವಿಲ್ ಸರ್ವಿಸು ಸಬ್ಜೆಕ್ಟ್ಸು ಕೊಟ್ಟಂತ ಫೌಂಡೇಶನ್, ಇದು ನನಗೆ ಖಂಡಿತ ಹೆಲ್ಪ್ ಆಯ್ತು. ಸೊ ಇಲ್ಲಿ ನೀವು ಕೇಳಿದ್ರೆ ನಮ್ಮ ಫಾರ್ಮುಲಾ ಏನು, ಒಂದೇ ಫಾರ್ಮುಲಾ ಹೇಳೋದಾದ್ರೆ, ಈಗ ನೀವು ರಕ್ಷಾಜಿ ಡಿಗ್ರಿ ಓದ್ತಿದ್ದಾರೆ, IAS ಆಗಬೇಕು, KS ಆಗಬೇಕು, ಅಥವಾ ಇನ್ನೇನೋ ಅದು ನಮಗೆ ಗೊತ್ತಿಲ್ಲ. ಬಟ್ ನೀವು ಫಸ್ಟ್ ನಮ್ಮ ಹತ್ರ ಏನಕ್ಕೆ ಬರ್ತೀರಾ, IAS ಆಗ್ತೀರಾ ಇಲ್ವಾ ಅಂತ ಬರ್ತೀರಾ. ನಾವು ನಿಮ್ಗೆ ಏನು ಟೆಸ್ಟ್ಗಳು ಕೊಡ್ತೀವಿ, ಅದ್ರ ಆಧಾರದ ಮೇಲೆ ನಿಮ್ಮ ಆಪ್ಟಿಟ್ಯೂಡ್, ಕಮ್ಯುನಿಕೇಶನ್ ಮತ್ತು ಎಕ್ಸಿಕ್ಯೂಷನ್ ಲೆವೆಲ್ ಎಷ್ಟು ಅಂತ ಹೇಳ್ತೀವಿ. ನೀವು ಉದಾಹರಣೆಗೆ 9 ಬೇಕು ಅಂತ ಇಟ್ಕೊಳ್ಳಿ, ನೀವು 7 ಅಲ್ಲಿ ಇದ್ರೆ 2% ಪಾಯಿಂಟ್ಸ್ ಹಿಂದೆ ಇದ್ದೀರಾ. ಇದನ್ನ ನೀವು ಫಿಲಪ್ ಮಾಡಕ್ಕೆ ಏನ್ ಮಾಡಬೇಕು, ಆ ಗ್ರೋತ್ ಪಾತ್ ಚಾರ್ಟ್ ಅಂತ ಕೊಡ್ತೀವಿ. ಒಂದು ವೇಳೆ ನಿಮ್ ಗ್ರೋತ್ ಪಾತ್ ಚಾರ್ಟ್ ಕೊಟ್ಟು ಕೂಡ ನೀವು ಆಗಲ್ಲ ಅಂದ್ರೆ ಅದಕ್ಕೆ ಏನೇನ್ ಮಾಡ್ಬೇಕು ಅದನ್ನು ಹೇಳ್ತೀವಿ. ಇಫ್ ಯು ಆರ್ ಡಿಟರ್ಮಿನ್ಡ್ ದೆನ್ ಇಟ್ಸ್ ಅಪ್ ಟು ಯು. ಬಟ್ ಏನಾಗುತ್ತೆ, ಎಬಿಲಿಟಿನೇ ಇಲ್ಲ, ನೀವು 3ರಲ್ಲಿ ಇದ್ದೀರಾ ಅಂತ ಇಟ್ಕೊಳ್ಳಿ, ವಿಲ್ ವೆರಿ ಕ್ಲಿಯರ್ಲಿ ಟೆಲ್ ನೀವು 3ರಲ್ಲಿ ಇದ್ದೀರಾ, ಯಾವುದೇ ಕಾರಣಕ್ಕೂ ಖರ್ಚು ಮಾಡಬೇಡಿ, ಟೈಮ್ ವೇಸ್ಟ್ ಮಾಡಬೇಡಿ ಅಂತೀವಿ. ಹಾಗೆ ನನಗೆ ಇನ್ನೇನು ಆಲ್ಟರ್ನೇಟಿವ್ ಅಂತ ಕೇಳ್ತೀರಾ, ಜೀವನ ಅಲ್ವಾ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ಬ್ಯೂಟಿ ಆಫ್ ಅಸ್, ನೀವು ಕೇಳ್ಕೊಂಬೋದ್ರೆ IAS ಆಗ್ತೀನಾ ಇಲ್ವಾ ಅಂತ. ಬಟ್ ನಾವೇನ್ ಮಾಡ್ತೀವಿ, IAS ಆಗದೇ ಇದ್ರು ನಿಮ್ಮ ಬೇರೆ ಸಾಮರ್ಥ್ಯ ಮಟ್ಟಗಳೇನು, ಬೇರೆ ಎನ್ಯಾವ ಏರಿಯಾಗ ನೀವು ಹೋಗ್ಬೋದು ಅನ್ನೋದನ್ನ ಕೂಡ ನಾವು ನಿಮ್ಗೆ ಗ್ರೋತ್ ಪಾತ್ ಚಾರ್ಟ್ ಅಲ್ಲಿ ಕೊಡ್ತೀವಿ. ಸರ್, ಯಾವ ಏಜ್ ಗ್ರೂಪ್ ಮಕ್ಕಳನ್ನ ನೀವು ಟ್ರೈನ್ ಮಾಡ್ತಿದ್ದೀರಾ? ನಾವು ಆಕ್ಚುಲಿ ನಮ್ದು ಈಗ 2 ಪ್ರೋಗ್ರಾಮ್ ಇದೆ. ಮೊದಲನೇ ಪ್ರೋಗ್ರಾಮು ರೈಸ್ 360 ಅಂತ, ಅದು ಕ್ಲಾಸ್ 5 ಇಂದ ಕ್ಲಾಸ್ 10 ವರೆಗೂ, ಮತ್ತು ಕೆರಿಯರ್ ರೈಸ್ ಅಂತ ಇನ್ನೊಂದು ಪ್ರೋಗ್ರಾಮು, ಅದು ಕ್ಲಾಸ್ 11 ಇಂದ UG PG ಈವನ್ ಪೋಸ್ಟ್ ಗ್ರಾಜುಯೇಟ್ಸ್ ಮತ್ತು ಪೋಸ್ಟ್ ಕಾಲೇಜ್ ಅವ್ರಿಗೂ ಕೂಡ ಈ ಕೋರ್ಸ್ ಮಾಡ್ತೀವಿ. ಮುಖ್ಯ ಉದ್ದೇಶ ಏನು ಗೊತ್ತಾ, ಈಗ ತಾವು ಕೂಡ ಇನ್ನು ಮುಂದೇನೋ ಹೋಗ್ಬೇಕು ಲೈಫಲ್ಲಿ, ಬಟ್ ನಿಮ್ ರಿಯಲ್ ಎಬಿಲಿಟಿ ಮತ್ತು ಇಂಟ್ರೆಸ್ಟ್ ನಿಮ್ಗೆ ಗೊತ್ತಿರಲ್ಲ. ಆ ಎಬಿಲಿಟಿ ಏನು ಅನ್ನೋದು ನಾವು ಹೇಳ್ಕೊಡ್ತೀವಿ. ಅದು ನಿಮ್ಗೆ ಗೊತ್ತಾಗೋದ್ರೆ, ಮೇಡಮ್ ಇಷ್ಟೇ ಮೇಡಮ್
ಫಸ್ಟ್ ನೀವೇನು ಅನ್ನೋದು ಗೊತ್ತಾದ್ರೆ ನಿಮ್ಗೆ ಹೆಂಗ್ ನಡಿಬೇಕು ಅನ್ನೋದು ಗೊತ್ತಾಗ್ತದೆ. ಫಸ್ಟ್ ನೀವೇನು ಅನ್ನೋದೇ ಗೊತ್ತಿಲ್ಲದೆ ಇದ್ರೆ ನೀವ್ ಹೆಂಗ್ ನಡಿಬೇಕು ಅಂತ ಹೆಂಗ್ ಗೊತ್ತಾಗುತ್ತೆ. ದಿಸ್ ಇಸ್ ವಾಟ್ ವಿ ವಾಂಟ್ ಟು ಡೂ ಟು ಅವರ್ ಇಂಡಿಯನ್ ಯೂತ್ ಅಂಡ್ ದ ಪೇರೆಂಟ್ಸ್. ದಿಸ್ ದ ಇಂಟೆನ್ಷನ್. ಸರ್, ಆಸ್ ಫಾರ್ ಆಸ್ ನಾನ್ ತಿಳ್ಕೊಂಡು ಹಾಗೆ ಈ ಭಾರತದಲ್ಲಿ ಅಂದ್ರೆ ಅತಿ ಹೆಚ್ಚು ಈ ಸಿವಿಲ್ ಎಕ್ಸಾಮ್ಸ್ ಏನಿದೆ, ಸಿವಿಲ್ ಸರ್ವಿಸಸ್ ಎಕ್ಸಾಮ್ಸ್ ನ ಕ್ರ್ಯಾಕ್ ಮಾಡಿ ಬರ್ತಿರೋದು ಬಿಹಾರ ಸ್ಟೇಟ್ ಇಂದ ಅಂತ ನಾನು ಕೇಳಿದೀನಿ. ಅಂದ್ರೆ ಬಿಹಾರದಿಂದ ತುಂಬಾ ಜನ ಈ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ನ ಕ್ರ್ಯಾಕ್ ಮಾಡಿ ಅಲ್ಲೆಲ್ಲರೂ ಆಲ್ಮೋಸ್ಟ್ ತುಂಬಾ ಜನ IPS ಬರ್ತಾರೆ, IAS ಬರ್ತಾರೆ ಅಂತ. ಸೊ ಯಾಕೆ ಅವ್ರಿಗೆ ಅಷ್ಟು ಮಾಡೋದಕ್ಕೆ ಸಾಧ್ಯ ಇದೆ ಅಂದಾಗ ವೈ ನಾಟ್ ಕರ್ನಾಟಕ ಅವ್ರ ಬೇರೆ? ಬಹಳ ಬಹಳ ಇಂಟ್ರೆಸ್ಟಿಂಗ್ ಇದು. ಬಿಹಾರ್ದು ಒಂದು ಪ್ಯಾರಾಡಾಕ್ಸ್ ಅಂತ ಕರಿತೀವಿ. ಅತ್ಯಂತ ಬಡ ರಾಜ್ಯಗಳಲ್ಲಿ ಒಂದು, ಅತ್ಯಂತ ಹೆಚ್ಚು ಅಧಿಕಾರಿಗಳನ್ನ IAS IPS ಕೊಟ್ಟಿರೋದು ಕೂಡ ಬಿಹಾರ. ಹೇಗೆ ಅಂತ ನೀವು ಕೇಳಿದ್ರೆ ಅಲ್ಲಿ ನೋಡಿ, ಇದನ್ನ ನಾವು ಹೇಳೋದು ಅರ್ಜು. ಅಲ್ಲೇನಿದೆ ಬಿಹಾರಲ್ಲಿ ಅಂದ್ರೆ 4-5 ಹಳ್ಳಿ ಇದೆ. ಈ ಕೆಲವು ಹಳ್ಳಿಗಳು ನಮ್ಮ ಕೊಡಗಲ್ ಮೊದಲಿತ್ತು, ಪ್ರತಿಯೊಂದು ಮನೆಗೂ ಮಿಲಿಟರಿಗೆ ಹೋಗ್ಲೇಬೇಕು ಅನ್ನೋದಿತ್ತು. ಹಾಗೆ ಒಂದು ಹಳ್ಳಿ ಇದೆ, ಆ ಹಳ್ಳಿ ಹೆಸರು ಮರ್ತ್ಬಿಟ್ಟಿದ್ದೀನಿ. ಹಳ್ಳಿಯಲ್ಲಿ ಪ್ರತಿ ಮನೆಗೂ IAS ಅಥವಾ IPS ಇದ್ದಾರೆ ಬಿಹಾರಲ್ಲಿ. ಹೇಗೆ ಅಂದ್ರೆ ಆ ಹಳ್ಳಿಯಲ್ಲಿ 1-2 ಕುಟುಂಬದಿಂದ ಈ ಒಂದು ಪರಂಪರೆ ಆರಂಭ ಆಯ್ತು. ಅಲ್ಲಿ ಏನಾಯ್ತು, ಎಲ್ರಿಗೂ ಪ್ರೆಸ್ಟೀಜ್ ಇಶ್ಯೂ ಆಯ್ತು. ಇದಕ್ಕೆ ಹೇಳೋದು ಎನ್ವೈರನ್ಮೆಂಟ್ ವಿಲ್ ಮೇಕ್ ಅ ಲಾಟ್ ಆಫ್ ಥಿಂಗ್ಸ್ ಟು ಯು. ನಿಮ್ಮ ಎನ್ವೈರನ್ಮೆಂಟ್ ಏನಿದೆ, ನಿಮ್ಮ ಸರ್ಕಲ್ ಏನಿದೆ, ಅದ್ರ ಆಧಾರದ ಮೇಲೆ ನೀವು ಕೂಡ ಆರ್ಚ್ ಕ್ರಿಯೇಟ್ ಆಗುತ್ತೆ. ಈಗ ಏನಾಗುತ್ತೆ, ನಾನು ಮಿಲಿಟ್ರಿಗೆ ಹೋದೆ, ನನ್ನ ಪಕ್ಕದ ಮನೆಯವನು ಮಿಲಿಟ್ರಿಗೆ ಹೋಗ್ಬೇಕು, ಅದು ಒಂದು ಕಾಲ. ನಾನು IAS, ಈಗ ನೀನು IAS ಆಗಬೇಕು. ಅಲ್ಲೇನಾಯ್ತು, ಅಲ್ಲಿಗೆ ಎನ್ವೈರನ್ಮೆಂಟ್ ಅದು ಬದಲಾಗ್ತಾ ಹೋಯ್ತು. ಜೊತೆಗೆ ಮೇಡಮ್ ಯಾವುದೂ ಕಷ್ಟ ಅಲ್ಲ, ಯಾವುದೂ ಕಷ್ಟ ಅಲ್ಲ. ಫಸ್ಟ್ ಏನು, ಈಗ ನಾವು IRISE Pro ಅಕಾಡೆಮಿ ಫಾರ್ ಹ್ಯೂಮನ್ ಎಕ್ಸಲೆನ್ಸ್ ನಾವು ಮಾಡೋದೇನು? ಫಸ್ಟು ಐ ಟೋಲ್ಡ್ ಯು ವೆರಿ ಕ್ಲಿಯರ್ಲಿ, ಜಸ್ಟ್ ಇನ್ 2 minutes ಐ ಆಮ್ ಗೋಯಿಂಗ್ ಟು ಟೆಲ್. ಎವ್ರಿ ಹ್ಯೂಮನ್ ಬೀಯಿಂಗ್ ಹೊರಗಡೆಯಿಂದ ಏನ್ ಕಾಣುತ್ತೋ ಹಾಗೆ ಒಳಗಡೆಯಿಂದ ಏನಿದೆ ಅನ್ನೋದು ಎಲ್ಲರೂ ಬಾಯಲ್ಲಿ ಪೊಟೆನ್ಷಿಯಲ್ ಅಂತೀವಿ. ಆ ಪೊಟೆನ್ಷಿಯಲ್ ಅಂದ್ರೆ ಏನು ಅಂತ ಯಾರು ಕರೆಕ್ಟಾಗಿ ಫ್ರೇಮ್ ವರ್ಕ್ ಹಾಕಿರಲಿಲ್ಲ. ಆ ಪೊಟೆನ್ಷಿಯಲ್ ಏನು ಅಂತ ಒಂದು ಫ್ರೇಮ್ ವರ್ಕ್ ಅಲ್ಲಿ ನಮ್ಮ ಕಂಪನಿ IRISE Pro ಅಕಾಡೆಮಿ ಹಾಕಿದೆ. ನಂಬರ್ 1, ಆ ಪೊಟೆನ್ಷಿಯಲ್ ಏನು, ಆಟಿಟ್ಯೂಡ್, ಆಪ್ಟಿಟ್ಯೂಡ್, ಕಮ್ಯುನಿಕೇಶನ್, ಎಕ್ಸಿಕ್ಯೂಷನ್ ಅಂತ 4 ಪಿಲ್ಲರ್ ಹಾಕೋದ್ರ ಜೊತೆಗೆ ಆ ಪಿಲ್ಲರ್ ಒಳಗಡೆ ಏನೆಲ್ಲ ಇಟ್ಟಿಗೆಗಳು, ಸಿಮೆಂಟು, ಕಲ್ಲು ಇದೆ ಅನ್ನೋದನ್ನ ನಾವು ಹೆಂಗೆ ಐಡೆಂಟಿಫೈ ಮಾಡ್ತೀವೋ ಆ ರೀತಿಯಲ್ಲಿ ಆ 64 ಎಸೆನ್ಷಿಯಲ್ ಗ್ರೋತ್ ಎಬಿಲಿಟೀಸ್ ಅಂತ ಐಡೆಂಟಿಫೈ ಮಾಡಿದ್ದೀವಿ. ಆ 64 ಎಸೆನ್ಷಿಯಲ್ ಗ್ರೋತ್ ಎಬಿಲಿಟೀಸ್ ಮೂಲಕ ಯಾವ ವ್ಯಕ್ತಿ ಯಾವ ಎತ್ತರಕ್ಕೆ ಹೋಗ್ಬಲ್ಲ, ಯಾವ ಸ್ಟ್ರೀಮಲ್ಲಿ ಹೋಗ್ಬಲ್ಲ, ಯಾವ ಸ್ಟ್ರೀಮ್ಗೆ ಹೋದ್ರೆ ಅವನು ಚೆನ್ನಾಗಿ ಆಗ್ತಾನೆ. ಕೆಲವೊಮ್ಮೆ ಈಗ ಉದಾಹರಣೆಗೆ ನನ್ನ ಭಾಷೆ ಇಷ್ಟು ಚೆನ್ನಾಗಿದೆ ಅನ್ನೋದು ನಾನು ಆಕಸ್ಮಿಕವಾಗಿ ನನಗೆ ಯಾರೋ ಪತ್ರಕರ್ತ ಆಗುವಂತ ಹೇಳೋವರೆಗೂ ನಂಗೆ ಗೊತ್ತಿರಲ್ಲ. ಬಟ್ ಒಂದು ವೇಳೆ ಹೈಸ್ಕೂಲ್ ಲೆವೆಲಲ್ಲೇ ನಿನ್ಗೆ ಇಷ್ಟೊಂದು ಭಾಷಾ ಜ್ಞಾನ ಇದೆ, ನೀನು ಝುವಾಲಜಿ MSc ಮಾಡೋ ಬದಲು ಪ್ರಾಯಶಃ ನೀನು ಹ್ಯೂಮ್ಯಾನಿಟೀಸ್ಗೆ ಹೋಗಿ ಇಂಗ್ಲಿಷು, ಕನ್ನಡ ಇದ್ರ ಕಡೆ ಹೆಚ್ಚು ಹೋದ್ರೆ ಇನ್ನೂ ಚೆನ್ನಾಗುತ್ತೆ ಅಂತ ಯಾರಾದ್ರೂ ನನಗೆ ಹೇಳಿದ್ರೆ ಪ್ರಾಯಶಃ ದಿಕ್ಕು ಬದಲಾಗ್ತಿತ್ತೇನೋ. ಸೊ ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. At the high school level, even at the middle school level, at least at the degree level, if you people are going to analyze, ಮತ್ತು ಈ A64 ಮಾಡಿದ ತಕ್ಷಣ 21 ಟಾಸ್ಕ್ ಕೊಡ್ತೀವಿ. ಆ 30 days ಇಡೀ ಇದಕ್ಕೆ ಪ್ರೋಗ್ರಾಮಿಗೆ ಬೇಕಾಗಿರೋದು ಬರೀ 7 hours. ಈ 7 hours ಅಲ್ಲಿ ಅಂದ್ರೆ ದಿನಕ್ಕೆ 4 ಗಂಟೆ ಕೊಟ್ಟರೆ ಸಾಕು. ಕೊಟ್ಟ ಮೇಲೆ ನಾವು ಅಸೆಸ್ ಮಾಡಿದ್ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ A64 ಸ್ಕೋರ್ ಕಾರ್ಡ್ ಅಂತ ಕೊಡ್ತೀವಿ. ಅದರಲ್ಲಿ ನಿಮ್ಮ ಪೂರ್ತಿ ಸುಮ್ಮನೆ ಅಸ್ಟ್ರಾಲಜಿ ಜಾತಕ ಏನಂತಾರೆ ಆ ರೀತಿ ನಿಮ್ಮ ಸಂಪೂರ್ಣ ಸಾಮರ್ಥ್ಯ ಜಾತಕನೇ ಬಂದ್ಬಿಡುತ್ತೆ. ಸೈಂಟಿಫಿಕ್ ಆಗಿ ಬಂದ ಮೇಲೆ ನಾವು ಯಾರು ಯಾವುದಕ್ಕೆ ಸೂಕ್ತ ಅಂತ ಹೇಳ್ತೀವಿ. ಅದೆಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ನಮ್ದು 4 ಪದ ನಾವು ಹೇಳ್ತೀವಿ: ಮೆಷರ್, ಮ್ಯಾಪ್, ಮಾಸ್ಟರ್, ಗ್ರೋ. ಫಸ್ಟ್ ವಿ ಮೆಷರ್ ಯೋರ್ ರೇಂಜ್ ಅಂಡ್ ಲೆವೆಲ್ ಆಫ್ 64 essential growth abilities. Once we measure, we also map the gaps. We map the gaps, what exactly and where exactly you stand in each of these 4 pillars and in each of these 64 essential growth abilities. Once you measure and map, ನೀ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾದ್ಮೇಲೆ ಮ್ಯಾಪ್ ದ ಗ್ಯಾಪ್ ಆದ ತಕ್ಷಣ ದೆನ್ ವಿ ವಿಲ್ ಹೆಲ್ಪ್ ಯು ಮಾಸ್ಟರ್. ಸೊ ದಿಸ್ ಇಸ್ ಮೆಷರ್, ಮ್ಯಾಪ್, ದೆನ್ ಮಾಸ್ಟರ್. ಈಗ ನೀವು ನಾನು ಈ ಏರಿಯಾದಲ್ಲಿ ಎಫರ್ಟ್ ಹಾಕಿದ್ರೆ ನಾನು ಚೆನ್ನಾಗಿ ಆಗ್ತೀನಿ ಅಂದ್ರೆ ಮಾಸ್ಟರ್ ಆಗ್ಬೋದಾ ಇಲ್ವಾ? ದೆನ್ ದೇ ವಿಲ್ ಮಾಸ್ಟರ್. ಒನ್ಸ್ ಯು ಮೆಷರ್, ಮ್ಯಾಪ್, ಮಾಸ್ಟರ್, ಯು ವಿಲ್ ಆಟೋಮೆಟಿಕಲಿ ಗ್ರೋ. ಸರ್, ಇನ್ನೊಂದು ವಿಚಾರ, ಈ ನಗರ ಪ್ರದೇಶಕ್ಕಿಂತ ಹೆಚ್ಚಾಗಿ ಗ್ರಾಮೀಣ ಭಾಗದಿಂದ ಬರ್ತಕ್ಕಂತಹ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರು ಅತಿ ಹೆಚ್ಚು ಈ ಎಕ್ಸಾಮ್ಸ್ ನ ಕ್ರ್ಯಾಕ್ ಮಾಡ್ತಿದ್ದಾರೆ. ಅಂದ್ರೆ ನೀವು ಇತ್ತೀಚೆಗೆ ನಾವು ನೋಡೋದಾದ್ರೆ ಈಗ IAS ಅಥವಾ KS ಆಗಿರ್ಬೋದು, ನಗರ ಪ್ರದೇಶಕ್ಕೆ ಹೋಲಿಸಿದ್ರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೂಡ ಮೇಲುಗೈ ಸಾಧಿಸ್ತಾ ಇದ್ದಾರೆ ಅಂತ. ಅಲ್ಲ, ಇಲ್ಲಿ ಏನಾಗಿದೆ ಮತ್ತೆ ಇಲ್ಲಿ ಆಸಕ್ತಿ ವಿಚಾರ. ರಿಸರ್ಚ್ ಏನ್ ಹೇಳುತ್ತೆ ಅಂದ್ರೆ ನಗರ ಪ್ರದೇಶದ ವಿದ್ಯಾರ್ಥಿಗಳಿಗೆ ದೇ ಥಿಂಕ್ ದೇ ಆರ್ ಸುಪೀರಿಯರ್, ನಂಬರ್ 1. ಸೊ ಸುಪೀರಿಯರ್ ಅಂದ ತಕ್ಷಣ ಓವರ್ ಕಾನ್ಫಿಡೆಂಟ್ ಒಂದು ಕಡೆ. ಎರಡನೇದು, ನಗರ ಪ್ರದೇಶದ ವಿದ್ಯಾರ್ಥಿಗಳು ಎಫರ್ಟ್ ಲೆವೆಲ್ ಕಡಿಮೆ. ಹಳ್ಳಿಗಳಲ್ಲಿ ಏನಾಗಿದೆ, ದೇ ಹ್ಯಾವ್ ಟು ಪ್ರೂವ್ ದೆಮ್ಸೆಲ್ಸ್. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತು, ಎಲ್ರಿಗೂ ಎಲ್ಲ ಗೊತ್ತು. ಈಗ ರಕ್ಷಾ ಯಾರು ಅಂದ್ರೆ ನೀವು ಯಾವ್ದೋ ಒಂದು ತಾಲೂಕ್ ಲೆವೆಲ್ ಇದೆ, ರಕ್ಷಾ ಎಲ್ರಿಗೂ ಗೊತ್ತು. ಬೆಂಗಳೂರಲ್ಲಿ ರಕ್ಷಾ ಗೊತ್ತಿರಲ್ಲ.
So your identity has to be registered every day when you're in a village. But whereas in Bangalore, you don't have to. Because that's why urban areas, we call everyone is anonymous. ಯಾರು ಗೊತ್ತಿಲ್ಲ. ಬಟ್ ಅದ್ರ ಜೊತೆಗೆ ಏನಾಗಿದೆ ಅಂದ್ರೆ ಬೆಂಗಳೂರು ಅವ್ರಿಗೆ ಕಾಂಪ್ಲೆಕ್ಸ್ ಇರ್ಬೋದು, ಇಂಗ್ಲಿಷ್ ಬರುತ್ತೆ ಅನ್ನೋ ಸುಪೀರಿಯರಿಟಿ ಕಾಂಪ್ಲೆಕ್ಸ್ ಇರ್ಬೋದು, ಮತ್ತು ಬುದ್ಧಿವಂತ ಅಂತ ದೇ ವುಡ್ ಹ್ಯಾವ್ ಟೇಕನ್ ಇಟ್ ಫಾರ್ ಗ್ರಾಂಟೆಡ್. ಅದರ್ವೈಸ್ ದೇ ಮೇ ನಾಟ್ ಬಿ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಗವರ್ಮೆಂಟ್ ಸರ್ವಿಸ್ ಆಲ್ಸೋ. ದೇ ವುಡ್ ಬಿ ಲುಕಿಂಗ್ ಮೋರ್ ಅಟ್ ಕಾರ್ಪೊರೇಟ್ ಜಾಬ್ಸ್. ದಟ್ಸ್ ಹೌ ಇಟ್ ಈಸ್. ಬಟ್ ಹಳ್ಳಿಯವ್ರಿಗೆ ಇವತ್ತು ಕೂಡ ರಿಸರ್ಚ್ ಪ್ರಕಾರ ಇವತ್ತು ಇಂಡಿಯಾದಲ್ಲಿ 90% ಯೂತ್ ಏನಾಗಬೇಕು ನೀವು ಕೇಳಿದ್ರೆ IAS. ಅದು ಬಿಟ್ಟರೆ KS. ಅದು ಬಿಟ್ಟು ಯಾವುದು ಇಲ್ಲ ಅಂದ್ರೆ ಬೇರೆ. ಬಟ್ ಈಗ MBA ಅಂತ ಕೋರ್ಸ್ಗಳೆಲ್ಲ ಬಂದ ಮೇಲೆ ಸ್ವಲ್ಪ ಕಾರ್ಪೊರೇಟ್ ಜಾಬ್ಸ್ ಅದ್ರ ಕಡೆನೂ ಆಸಕ್ತಿ ಬಂದಿರೋದ್ರಿಂದ ಥಿಂಗ್ಸ್ ಹ್ಯಾವ್ ಚೇಂಜ್ ಮೋರ್ ಇನ್ ದ ಅರ್ಬನ್ ಏರಿಯಾ. ಸರ್, ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ಈಗ ಡಾಕ್ಟರ್ ಓದಿ IAS ಆಗ್ತಿರೋರನ್ನ ನಾವು ನೋಡ್ತಿದೀವಿ. ಇಂಜಿನಿಯರಿಂಗ್ ಮುಗಿಸಿ IAS ಆಗ್ತಿದ್ದಾರೆ. ನ್ಯಾಷನಲ್ ಲಾ ಸ್ಕೂಲ್ ಅಲ್ಲಿ ಓದಿ ಕೂಡ ಅವರು ಲಾ ಡಿಗ್ರಿ ಪಡ್ಕೊಂಡು IAS ಹೋಗ್ತಾ ಇದಾರೆ. ಸೊ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಡು ಯು ರಿಯಲಿ ಥಿಂಕ್ ನಾವು ಇಷ್ಟೆಲ್ಲ ಓದಿ 5-6 ವರ್ಷ ಅಥವಾ 7-8 ವರ್ಷ ಕಷ್ಟಪಟ್ಟು ಬೇರೆ ಡಿಗ್ರಿ ತಗೊಂಡು IAS ಬರೋದು ಬೆಟರ್, ಅಥವಾ 3 ವರ್ಷ BA ಓದಿ ಕೂಡ ನಾನು IAS ಕ್ರ್ಯಾಕ್ ಮಾಡಬಹುದು? ಈಗ ಏನಾಗುತ್ತೆ, ಯಾವ ಹಂತದಲ್ಲಿ ಯಾವ ಆಸಕ್ತಿ ಮನುಷ್ಯನ ಬರುತ್ತೆ ಗೊತ್ತಿಲ್ಲ. ಈಗ ಯೂಶುವಲಿ ನೀವು ನೋಡಿದ್ರೆ ಮಕ್ಕಳಿಗೆ ನೀವು 3 ವರ್ಷಕ್ಕೆ ಕೇಳ್ತಾ ಬಂದ್ರೆ ಆ 3 ವರ್ಷಕ್ಕೆ ಅವು ಆಸಕ್ತಿಗಳು ಬದಲಾಗ್ತಾ ಬರ್ತವೆ. ಸೊ ಈ ಉದಾಹರಣೆಗೆ ನನ್ನ ತಾಯಿ ಹೇಳಿದಕ್ಕೆ ನನಗೆ KS ಅನ್ನೋ ಒಂದು ಚಿಂತನೆ ಬಂತು. ಅವ್ರು ಹೇಳ್ದೆ ಹೋಗಿದ್ರೆ ಮೋಸ್ಟ್ಲಿ ಓದ್ತಾನೂ ಇರ್ಲಿಲ್ಲ, ಯಾರು ಗೊತ್ತು, ವಿ ನೆವರ್ ನೋ. ಸೊ ಆಸಕ್ತಿ ಯಾವ ಕಾರಣಕ್ಕೆ ಯಾವಾಗ ಬರುತ್ತೆ ಅಂತ ಒಂದು ಗೊತ್ತಾಗಲ್ಲ. ಎರಡನೇದು IAS ಬರೆಯೋಕೆ ಅಥವಾ KS ಬರೆಯೋಕೆ ನೀವು ಡಿಗ್ರಿ ಅಂತೂ ಮಾಡಲೇಬೇಕು. ಸೊ ಡಿಗ್ರಿ ನನ್ನ ಆಸೆ ಇರೋದು, ನನಗೆ ಯಾವ್ದು ಆಪ್ಷನ್ ಇದೆಯೋ ಅದು ನಾನು ತಗೋತೀನಿ, ಒಂದು ಆಸಕ್ತಿಗೆ ತಗೋತೀನಿ, ಅಥವಾ ಯಾವುದಲ್ಲಿ ಪಾಸಿಬಿಲಿಟಿ ಇದೆಯೋ ಭವಿಷ್ಯ ಇದೆಯೋ ಅದನ್ನ ತಗೋತೀನಿ. ಅದಾದ್ಮೇಲೆ IAS ಒಂದು ನೋಡೋಣ ಅಂತ ಮಾಡ್ಬೋದು. ಬಟ್ ಒಂದನ್ನ ಗಮನದಲ್ಲಿ ಇಟ್ಕೊಳ್ಳಿ ಮ್ಯಾಮ್, ನೀವು ಯಾವ್ದಾದ್ರು ಸಬ್ಜೆಕ್ಟ್ ತಗೊಳ್ಳಿ, BA ತಗೊಳ್ಳಿ ಸರ್. ಬಟ್ BA ಒಂದೇನು ಅಂದ್ರೆ, BA ಅವರು ಯಾಕೆ ವೈ ಮೋಸ್ಟ್ ಆಫ್ ದ BAs ಆರ್ ನಾಟ್ ಏಬಲ್ ಟು ಕ್ರ್ಯಾಕ್ ಸಿವಿಲ್ ಸರ್ವಿಸಸ್ ಬೀಟ್ KS or IAS ಈಸ್ ಬಿಕಾಸ್ ಲಾಟ್ ಆಫ್ ಆಪ್ಟಿಟ್ಯೂಡ್ ಟೆಸ್ಟ್ ಬರ್ತದೆ, ಅಲ್ಲಿ ನ್ಯೂಮರಿಕಲ್ ಎಬಿಲಿಟಿ ಬರ್ತದೆ, ಸೈಕೋಮೆಟ್ರಿಕ್ ಏನೇನೋ ಬರ್ತದೆ. ಇಲ್ಲಿ ಯೂಶುವಲಿ ಏನಾಗಿದೆ, ಸೈನ್ಸ್ ಸ್ಟೂಡೆಂಟ್ಸ್ ಆರ್ ಕನ್ಸಿಡರ್ಡ್ ಟು ಬಿ ಹ್ಯಾವಿಂಗ್ ಎನ್ ಎಡ್ಜ್ ಇನ್ ಟರ್ಮ್ಸ್ ಆಫ್ ಆಪ್ಟಿಟ್ಯೂಡ್ನಲ್ ಅನಾಲಿಸಿಸ್. ಈಗ ಉದಾಹರಣೆಗೆ ಅದೇನ ಹೇಳಿದ್ನಲ್ಲ, ಆಪ್ಟಿಟ್ಯೂಡ್ ಇಸ್ ಕೀ. ನೀನ್ IAS KS ಆಗ್ಬೇಕು ಅಂದ್ರೆ ಆಪ್ಟಿಟ್ಯೂಡ್ ಇಸ್ ಕೀ. ಫಸ್ಟ್ ನೀನ್ ಈಗ ನೀ ಏನೇ ಓದೋದು ಅರ್ಥವೇ ಆಗಲ್ಲ ಅಂದ್ರೆ, ಕಾಂಪ್ರಹೆಂಡೇ ಮಾಡ್ಕೊಳಕ್ ಆಗ್ತಿಲ್ಲ, ಮತ್ತೆ ಅದನ್ನ ಔಟ್ಪುಟ್ ಕೊಡಕ್ಕಾಗ್ತಿಲ್ಲ ಅಂದ್ರೆ ನೀವು ಓದೋದೇ ವೇಸ್ಟ್. ಸಿ ಅವರ್ ಓನ್ಲಿ ಇಂಟ್ರೆಸ್ಟ್ ಇಯರ್ ಈಸ್, ಸುಮ್ಮನೆ ಓದ್ತೀವಿ. ಈ ಹಳ್ಳಿಗಳಲ್ಲಿ ಏನಾಗಿದೆ ಗೊತ್ತಾ ಮೇಡಮ್, IAS ಓದ್ತೀವಿ KS ಓದ್ತೀವಿ ಅನ್ನೋದು ಒಂದು ಫ್ಯಾಷನ್. ಏನ್ ಮಾಡ್ತಾರೆ ನಿಮ್ಮ ಮಗ IAS ಓದ್ತಿದ್ದಾರೆ, ಏನ್ ಮಾಡ್ತಾರೆ ನಿಮ್ಮ ಮಗಳು KS ಓದ್ತಿದ್ದಾರೆ. ಬಟ್ ಎಬಿಲಿಟಿ ಇದೆಯಾ, ಅದು ಫಸ್ಟ್ ಬೇಕು. ಎಬಿಲಿಟಿ ಇದ್ದು ಇಂಟ್ರೆಸ್ಟ್ ಇದ್ಬಿಟ್ರೆ ಮೇಡಮ್ ಯಾರು ಏನ್ ಬೇಕಾದ್ರೂ ಹಾಕೋದು. ಓಕೆ ಸರ್, ವಿಚ್ ಇಸ್ ದ ರೈಟ್ ಏಜ್? ಆ ಎಬಿಲಿಟಿ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡೋದಕ್ಕೆ ಯಾವುದು ಪ್ರಾಪರ್ ಏಜ್ ಅಂತ? ಮೇಡಮ್ ಐ ಟೆಲ್ ಯು ಅಗೇನ್, ಅದನ್ನ ಹೇಳಿದ್ನಲ್ಲ, ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಕೀಪ್ ಚೇಂಜಿಂಗ್. ಈಗ ಉದಾಹರಣೆ ನನ್ನ ಸರ್ಕಲ್ ಅಲ್ಲಿ ನಾನು ಈ ತರ ಸರ್ಕಲ್ ಅಲ್ಲಿ ಇದ್ದಾಗ ನಾನು ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ಸ್ ಬೇರೆ ಇರ್ತವೆ, ಈ ತರ ಸರ್ಕಲ್ ಇದ್ದಾಗ ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್. ಸೊ ಯಾವ ರೀತಿಯಲ್ಲಿ ಏನೇ ನಿಮ್ಗೆ ಸ್ಟಿಮ್ಯುಲೇಟ್ ಮಾಡ್ತಾ ಇರ್ತದೆ ವಿ ಡೋಂಟ್ ನೋ. ಬಟ್ ನೀವು ಉದಾಹರಣೆಗೆ ಈಗ ಹುಟ್ಟಿದ್ಲೆ ಶ್ಲೋಕ, ಮಂತ್ರ, ಸ್ತೋತ್ರ ಹೇಳ್ಕೊಂಡು ಬಂದಿವಿ, ಅಲ್ಲಿ ಕಮ್ಯುನಿಟಿ ತರ್ತಾ ಇಲ್ಲ. ಈ ಅಭ್ಯಾಸಗಳನ್ನ ಮಾಡ್ಕೊಂಡು ಯಾರೇ ಬರಲಿ ಅವ್ರ ಉಚ್ಚಾರ ಬಹಳ ಚೆನ್ನಾಗಿರುತ್ತೆ. ಯಾಕೆ ಆ ಪ್ರಾಕ್ಟೀಸ್, ಆ ಶ್ಲೋಕ, ಮಂತ್ರ ಮತ್ತು ಸ್ತೋತ್ರ ಹೇಳೋರ್ದು ನಾಲ್ಗೆ ಹೊರಳುತ್ತೆ. ಯು ಅಂಡರ್ಸ್ಟುಡ್ ಮೈ ಪಾಯಿಂಟ್? ಉಚ್ಚಾರ ಪರ್ಫೆಕ್ಟ್ ಆಗಿರುತ್ತೆ. ಸೈಂಟಿಫಿಕ್ ರೀಸನ್ ಏನು ಅಂದ್ರೆ, ಅದು ಜಾತಿಗೆ ಹೋದಕ್ಕೆ ಸಂಬಂಧ ಇಲ್ಲ, ಧರ್ಮಕ್ಕೆ ಹೋದಕ್ಕೆ ಸಂಬಂಧ ಇಲ್ಲ. ಯು ಅಂಡರ್ಸ್ಟುಡ್? ಸೊ ದ ಪಾಯಿಂಟ್ ಹಿಯರ್ ಈಸ್, ನೀನು ಯಾವಾಗ ಯಾವ ಪ್ರಾಕ್ಟೀಸ್ ನ ಮಾಡ್ತಾ ಹೋಗ್ತೀಯೋ ಅದರಲ್ಲಿ ನೀನು ಹೆಚ್ಚೆಚ್ಚು ಬೆಳೀತಾ ಬರ್ತೀಯ. ದಟ್ಸ್ ದ ಲಾಜಿಕ್. ಹಾಗೇನೆ IAS ಆಗು, KS ಆಗು, ಡಾಕ್ಟರ್ ಆಗು, ಏನೇ ಆಗು, ಫಸ್ಟ್ ನಿನ್ ಸಾಮರ್ಥ್ಯ ಏನು ನೀವು ಪತ್ತೆ ಹಚ್ಚಬೇಕು. ಮತ್ತು ಯಾವ ವಯಸ್ಸಲ್ಲಿ ನಿಂಗೆ ಆಸಕ್ತಿ ಬರ್ತದೆ ನಮ್ಗೆ ಗೊತ್ತಿಲ್ಲ. ಈಗ ಅವ್ರು MBBS ಮಾಡಿರ್ತಾರೆ, ಯಾರೋ ಹೇಳ್ತಾರೆ MBBS ಡಾಕ್ಟರ್ ಅಂದ್ರೆ ಏನು, IAS ಹ್ಯಾಸ್ ಮೋರ್ ಸ್ಟೇಟಸ್. ಸಿ ಆಮೇಲೆ ದ ಹೋಲ್ ವರ್ಲ್ಡ್ ಹ್ಯಾಸ್ ಬಿನ್ ಆಫ್ಟರ್ ವಾಟ್? ನೇಮ್, ಫೇಮ್, ವೆಲ್ತ್, ಸ್ಟೇಟಸ್. ನೇಮ್, ಫೇಮ್, ವೆಲ್ತ್, ಸ್ಟೇಟಸ್. ಈ ನಾಲ್ಕನ್ನ ಯಾವ್ದು ಕೊಡುತ್ತೋ ಅದಕ್ಕೆ ಜನ ಹೋಗ್ತಾರೆ. ಈಗ ಸೆಲೆಬ್ರಿಟಿ, ದೊಡ್ಡ ಇಂಜಿನಿಯರಿಂಗ್, ದೊಡ್ಡ ಒಳ್ಳೊಳ್ಳೆ ಕೋರ್ಸ್ ಮಾಡಿ ಬಿಕಮ್ ಫಿಲಮ್ ಆಕ್ಟರ್ಸ್. ಯಾಕೆ? ಇಂಟ್ರೆಸ್ಟ್, ನೇಮ್, ಫೇಮ್, ವೆಲ್ತ್, ಸ್ಟೇಟಸ್. ಈ ನಾಲ್ಕನ್ನು ಗಮನದಲ್ಲಿ ಇಟ್ಕೊಳ್ಳಿ. ದೀಸ್ ಆರ್ ದ ಡ್ರೈವಿಂಗ್ ಫ್ಯಾಕ್ಟರ್ಸ್. ಬಟ್ ದೆರ್ ಆರ್ ಫ್ಯೂ ಪೀಪಲ್, ವೆರಿ ಫ್ಯೂ ಪೀಪಲ್ ಹೂ ಆರ್ ನಾಟ್ ಆಫ್ಟರ್ ಆಲ್ ದೀಸ್ ಥಿಂಗ್ಸ್. But definitely 99.99% of the people are after name, fame, status, wealth. Whichever that gives them better, they will be happy with that. So IAS ಬಗ್ಗೆ ಯಾಕಷ್ಟು ಕ್ರೇಜು, KS ಬಗ್ಗೆ ಯಾಕಷ್ಟು ಕ್ರೇಜು ಅಂದ್ರೆ ನೇಮ್, ಫೇಮ್, ಸ್ಟೇಟಸ್, ವೆಲ್ತ್. ಈ ಕಾರಣಗಳಿಗೆ ಅದ್ರ ಬಗ್ಗೆ ತುಂಬಾ ಕ್ರೇಜ್ ಇದೆ. ಓಕೆ ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ, ಎಸ್ಪೆಷಲಿ ಪೋಷಕರು ಈ ಕಾರ್ಯಕ್ರಮನ ನೋಡ್ತಿರ್ತಾರೆ, ಎಪಿಸೋಡ್ ನೋಡ್ತಾ ಇದ್ರೆ, ಅವರ ಮಕ್ಕಳನ್ನ IAS ಅಧಿಕಾರಿ ಅಥವಾ IPS KS ಅಧಿಕಾರಿಗಳನ್ನ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿರೋರಿಗೆ ನೀವೇನ್ ಹೇಳ್ತೀರಾ? ಓಕೆ,
ಸಿ ರಕ್ಷಾಜಿ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನಾನು ಆಗಲೇ ಹೇಳಿದೆ, ಆಸೆ ಎಲ್ರಿಗೂ ಇದೆ. ನನಗೆ ಇನ್ನೊಂದೇನೋ ಆಸೆ ಇದೆ, ನಿಮ್ಗೆ ಇನ್ನೊಂದು ಆಸೆ ಇದೆ. ಆಸೆ ಬೇರೆ, ಸಾಮರ್ಥ್ಯ ಬೇರೆ. ಫಸ್ಟು, ಈಗ ಉದಾಹರಣೆಗೆ ನಾನು ಪೈಲಟ್ ಆಗಬೇಕು ಅಂತ ಆಸೆ ಇದ್ರೂ ಕೂಡ ನನಗೆ ಆ ಸಾಮರ್ಥ್ಯ ಇಲ್ಲದೆ ಇರ್ಬೋದು. ಪೈಲಟ್ ಆಗಕ್ಕೆ ಏನು ಬೇಕು? ಅತ್ಯಂತ ಮುಖ್ಯವಾಗಿ ಬೇಕಾದ ತಾಳ್ಮೆ. ಆ ತಾಳ್ಮೆ ನನ್ನಲ್ಲಿ ಇದೆಯಾ? ಅದು ಫಸ್ಟ್ ನಂಗೆ ಅರ್ಥ ಆಗಬೇಕು. ತಾಳ್ಮೆನ ಗ್ರೋತ್ ಎಬಿಲಿಟಿನ ಅಂತ ಕೇಳಿದ್ರೆ 64 ಗ್ರೋತ್ ಎಬಿಲಿಟೀಸ್ ಪೈಕಿ ತಾಳ್ಮೆ ಕೂಡ ಒಂದು. ಕಾನ್ಸಂಟ್ರೇಷನ್ ಎಷ್ಟು ಮುಖ್ಯನೋ ಪೇಷನ್ಸ್ ಕೂಡ ಅಷ್ಟೇ ಮುಖ್ಯ. ಸೊ ನಾನು ಎರಡು ತರ ಇದೆ. ಒಂದು, ಜನರಲ್ ಆಗಿ ನೀನು ಏನಿದೆ ಆಟಿಟ್ಯೂಡ್ ಕಮ್ಯುನಿಕೇಶನ್ ಎಕ್ಸಿಕ್ಯೂಷನ್, ಅದು ಯಾವ ಲೆವೆಲ್ ಇದೆ ಫಸ್ಟ್ ತಿಳ್ಕೋಬೇಕು. ನಾನು ನಿಮ್ಗೆ ಹೇಳಿದಾಗೆ IAS KAS ಆಗಬೇಕು ಅಂದ್ರೆ ಆಪ್ಟಿಟ್ಯೂಡ್ ಕಮ್ಯುನಿಕೇಶನ್ ಮತ್ತು ಎಕ್ಸಿಕ್ಯೂಷನ್ ಕನಿಷ್ಠ ಪಕ್ಷ 9 ಔಟ್ ಆಫ್ 10 ಎಲ್ಲದರಲ್ಲೂ ಇರಲೇಬೇಕು. ಬುದ್ಧಿವಂತಿಕೆ ಸಖತ್ತಾಗಿರ್ಬೋದು, ಬಟ್ ಕಮ್ಯುನಿಕೇಶನ್ ವೀಕ್ ಆದ್ರೆ ಹೋಯ್ತು. ಕಮ್ಯುನಿಕೇಶನ್ ಸಖತ್ತಾಗಿರ್ಬೋದು, ಎಕ್ಸಿಕ್ಯೂಷನ್ ವೀಕ್ ಆದ್ರೆ ಹೋಯ್ತು. ಇವೆಲ್ಲ ಚೆನ್ನಾಗಿರ್ಬೋದು, ಒಂದು ಸ್ವಲ್ಪ ಸೆಟ್ ಬ್ಯಾಕ್ ಆದ ತಕ್ಷಣ ನೀವು ಅದಕ್ಕೆ ಹಿನ್ನಡೆ ಅನ್ಕೊಂಡು ಬಿಟ್ಕೊಟ್ರು ಹೋಯ್ತು. ಸೊ ಇಟ್ ಇಸ್ ಎ ಅಮಾಲ್ಗಮೇಷನ್ ಬ್ಲೆಂಡ್ ಆಫ್ ಆಪ್ಟಿಟ್ಯೂಡ್ ಕಮ್ಯುನಿಕೇಶನ್ ಎಕ್ಸಿಕ್ಯೂಷನ್ ಇನ್ ದ ರೈಟ್ ಪ್ರಪೋರ್ಷನ್. ಹಾಗಾದ್ರೆ ಅದಕ್ಕೆ ಫಸ್ಟ್ ನೀವೇನ್ ಮಾಡಬೇಕು, ನಿಮ್ಮ ಮಕ್ಕಳಿಗೆ ನಮ್ದು ವರ್ಲ್ಡ್ ಅಲ್ಲೇ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ವೆನ್ಷನ್. ನೀವು ವೆಬ್ಸೈಟ್ ಹೋದ್ರೂ ಗೊತ್ತಾಗ್ತದೆ, irisepro.in ಹೋದ್ರೂ ಗೊತ್ತಾಗ್ತದೆ. ಸೊ ಇಲ್ಲಿ ನಿಮ್ದು ಬರ್ತಿದ್ದಂಗೆ ಅರ್ಥ ಆಗುವಂಥದ್ದೇನು ಇದು, ಇಟ್ ವಿಲ್ ವೆರಿ ಕ್ಲಿಯರ್ಲಿ ಹೆಲ್ಪ್ ಯು ಐಡೆಂಟಿಫೈ ಅಂಡ್ ಅಸೆಸ್ ದ ಗ್ರೋತ್ ಸ್ಟ್ರೆಂತ್ಸ್ ಆಫ್ ಯೋರ್ ಚೈಲ್ಡ್. ಅದಾದ ತಕ್ಷಣ ನೀವು IAS ಸೂಟಬಲ್ಲ, ಅದಕ್ಕೆ ತಕ್ಕಂತೆ ಟ್ರೈನಿಂಗು ಮಾಡ್ಬೋದು. ಸೂಟಬಲ್ ಇಲ್ವಾ, ಆಲ್ಟರ್ನೇಟಿವ್ ಕರಿಯರ್ಸ್ ಏನು, ಈ ವಯಸ್ಸಲ್ಲೇ ನೀವು ತೀರ್ಮಾನ ಮಾಡ್ಕೋಬಹುದು. 30 ವರ್ಷ ಓದಿದ್ಮೇಲೆ ಮದುವೆನೂ ಮಾಡಿಲ್ಲ, ಮಕ್ಕಳಿಗೆ ಕೆಲಸನೂ ಸಿಕ್ಕಿಲ್ಲ ಅಂತ ನೀವು ಆಗ ಅಳ್ತಾ ಕೂತ್ಕೊಳ್ಳೋದು ಬೇಡ. 18, 15, 16ರಲ್ಲೇ ಅವನ ಆಸಕ್ತಿ ಏನು ಮತ್ತು ಸಾಮರ್ಥ್ಯ ಏನು ಎರಡನ್ನೂ ಅಸೆಸ್ ಮಾಡಿ. ಯು ವಿಲ್ ಬಿ ಹ್ಯಾಪಿ, ಯುವರ್ ಚೈಲ್ಡ್ ವಿಲ್ ಬಿ ಹ್ಯಾಪಿ. ಓಕೆ ಸರ್, ಅಟ್ ಪ್ರೆಸೆಂಟ್ ಬಹಳ ಮುಖ್ಯವಾಗಿರುವಂತ ಒಂದು ವಿಚಾರ, ನಮ್ಮ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತ ಬಹಳ ಉಪಯುಕ್ತವಾದ ಮಾಹಿತಿ. IAS KAS ಎಕ್ಸಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ, ಆ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಒಳ್ಳೆ ಮಾಹಿತಿಯನ್ನ ನೀವು ಇನ್ಫ್ಯಾಕ್ಟ್ ಕೊಟ್ಟಿದ್ದೀರಾ. ನಾನು ಕೇಳಿರ್ಲಿಲ್ಲ ಈ ತರದ್ದು ಕೂಡ ಒಂದಿದೆ ಅಂತ. ಬಹಳ ಖುಷಿ ಆಯ್ತು ನಿಮ್ ಜೊತೆ ಇಂಟರಾಕ್ಷನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ಸ್ ರಕ್ಷಾಜಿ, ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ನಿಮ್ಮ ಮುಖ್ಯಸ್ಥರು ರಾಘವೇಂದ್ರಜಿಗೂ ಹೇಳ್ಬಿಡಿ ನಮ್ ಥ್ಯಾಂಕ್ಸ್. ಥ್ಯಾಂಕ್ ಯು ರಕ್ಷಾಜಿ, ಥ್ಯಾಂಕ್ ಯು. ನೋಡುದಲ್ಲ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ವಿಶೇಷ ಅತಿಥಿ ವಿಶೇಷ ಸಬ್ಜೆಕ್ಟ್ ನೊಂದಿಗೆ ದ ರಿಪೋರ್ಟರ್ ನಲ್ಲಿರ್ತಾರೆ. ಅಲ್ಲಿವರೆಗೂ ನಮಸ್ಕಾರ.